ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡೆ ಜಯ ಹೇರಸ ಋಷಿಗಳ ಪೀಡೆ ಭೂದೇವಿಯ ಮಗುಟದ ಲಾವಣಿಯೇ ಗಂಧದ ಚಂದದ ಹೊನ್ನಿನೊಡನೆಯೇ ರಾಘವ ಮಧುಸೂದನರ ಬದರಿಸಿದ ಭಾರತ ಜನನಿಯ ಕನುಜಾತೆ ಜನನಿಯ ಗೋಕುಲ ವೇದದ ಘೋಷ ಜನನಿಗೆ ಜೀವವು ನಿಂದಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನು ಭಾರತ ಜನನಿಯ ಕರುಣಾತೆ ಶಂಕರ ರಾಮಾನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರಮ್ಯ ಷಡಕ್ಷರಿ ಪುಣ್ಯ ಕೊಂಬಲ ಕುಮಿಪತಿ ಚನ್ನ ಕುಮಾರ ವ್ಯಾಸರ ಮಂಗಳ ಧಾಮ ಕೋಗಿಲೆಗಳ ಪುಣ್ಯ ರಾಮ ನಾನಕ ರಾಮಾನಂದ ಕಬೀರನ ಭಾರತ ಜನನಿಯ ಕರುಣಾತೆ ಶೈಲಪ ಹೊಯ್ಸಳ ರಾಡಿದ ನಾಡೆ ದಕ್ಕಣ ಜಗಣರ ನೆಚ್ಚಿನ ಪೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯ ರಂಗ ಚೈತನ್ಯ ಪರಮಹಂಸ ವಿವೇಕನ ಭಾರತ ಜನನಿಯ ಕರುಣಾತೆ ಸರ್ವಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕ ಜಯರುದ್ಯಾನ ಜನಕನ ಹೋಲುವ ತೊರೆಗಳ ಧಾಮ ಗಾಯಕ ವೈಣಿಗರ ರಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ಕರುಣಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಎಲ್ಲರಿಗೂ ನಮಸ್ಕಾರಗಳು. ವಚನ ಸಾಹಿತ್ಯ ಮೂಲಕ ಸಮಾಜದಲ್ಲಿದ್ದಂಥ ಅನಿಷ್ಟಗಳನ್ನು ಹೋಗಲಾಡಿಸಿ ಸರ್ವಶ್ರೇಷ್ಠ ವೀರ ಶರಣ ಮಡಿವಾಳಮಾಚಾರ್ಯವರ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ಹಾಗೂ ಗೌರವಾನ್ವಿತ ಕುಲಪತಿಗಳಾದಂಥ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ಪ್ರೊಫೆಸರ್ ಶಶಿಕಾಂತ್ ಎಸ್ ಹುಡ್ಕೇರಿ ಸರ್ ಅವರಿಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪರವಾಗಿ ಜಯಂತ್ಯೋತ್ಸವ ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಈ ಒಂದು ವೀರ ಶರಣ ಮಡಿವಾಳಮಾಚಾರ್ಯವರ ಜಯಂತ್ಯೋತ್ಸವ ಸಮಾರಂಭಕ್ಕೆ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದಂಥ ಡಾಕ್ಟರ್ ಟಿ.ಡಿ. ರಾಧಣ್ಣ ಸರ್, ಕನ್ನಡ ವಿಭಾಗ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಡಗಂಚಿ ಕಲಬುರಗಿ, ಇವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವ್ಯಕ್ತಿಗತವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ ಸರ್. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಸಿಂಡಿಕೇಟ್ ಸದಸ್ಯರಾದಂಥ ಶ್ರೀ ಮಲ್ಲಣ್ಣ ಮಡಿವಾಳ ಸರ್ ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಅದೇ ರೀತಿಯಾಗಿ ಪ್ರೊಫೆಸರ್ ದಶರಥ್ ನಾಯಕ್ ಸರ್, ವಿದ್ಯಾ ವಿಷಯ ಪರಿಷತ್ ಸದಸ್ಯರು, ಅವರು ಕೂಡ ಈ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಕೆಲವು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ನಮ್ಮೆಲ್ಲ ಪರವಾಗಿ. ಅದೇ ರೀತಿಯಾಗಿ ಡಾಕ್ಟರ್ ಎಸ್ ಜಿ ಕಣ್ಣು ಸರ್, ಕುಲ ಸಚಿವರು ಮೌಲ್ಯಮಾಪನ, ಅವರು ಕೂಡ ಈ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹಾಗೂ ಸ್ವಾಗತವನ್ನು ಬಯಸುತ್ತೇನೆ. ವಿದ್ಯಾಧಿಕಾರಿಗಳಾದಂಥ ಶ್ರೀಮತಿ ಅಂಬಿಕಾ ಮೇಡಮ್ ಅವರು ಆಗಮಿಸಬೇಕಾಗಿತ್ತು. ಅವರು ಕೂಡ ಆಮೇಲೆ ಬಂದು ಜಾಯ್ನ್ ಅಂತ ಹೇಳಿದಾಗ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮ ವೇದಿಕೆ ಪರವಾಗಿ ಹಾಗೂ ಈ ಜಯಂತ್ಯೋತ್ಸವ ಕಾರ್ಯಕ್ರಮ ಪರವಾಗಿ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಪ್ರೊಫೆಸರ್ ರಮೇಶ್ ಇನಾನ್ಕರ್ ಸರ್, ಕುಲ ಸಚಿವರು ಗುಲ್ಬರ್ಗ, ಅವರು ಕೂಡ ಈ ವೇದಿಕೆ ಮೇಲೆ ಇದ್ದಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಹಾಗೂ ಈ ಕಾರ್ಯಕ್ರಮ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಎಲ್ಲ ನಿಕಾಯದ ಡೀನರಿಗೂ ಮತ್ತು ಹಿರಿಯ ಪ್ರಾಧ್ಯಾಪಕರಿಗೂ ಮತ್ತು ಶಿಕ್ಷಕೇತರ ಸಿಬ್ಬಂದಿ ವರ್ಗದವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಕನ್ನಡ
ಕನ್ನಡ ದಿನಪತ್ರಿಕೆಯ ಮಾಧ್ಯಮದ ಮಿತ್ರರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತ ಬಯಸುತ್ತೇನೆ. ಅದೇ ರೀತಿಯಾಗಿ ಗುಲ್ಬರ್ಗ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಿಗೂ ಮತ್ತು ವಿದ್ಯಾವಿಷಯ ಪರಿಷತ್ ಸದಸ್ಯರು ಕೂಡ ಈ ಜಯಂತ್ಯೋತ್ಸವ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ವಿಶ್ವದ ಸ್ಥಳೀಯ ಬ್ಯಾಂಕ್ ವಿಭಾಗದ ಸಿಬ್ಬಂದಿ ವರ್ಗದವರಿಗೂ ಮತ್ತು ಎಲ್ಲ ವಿಶ್ವವಿದ್ಯಾಲಯದ ಸ್ನಾತಕ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ವಿಶ್ವವಿದ್ಯಾಲಯದ ಅತಿಥಿ ಉಪನ್ಯಾಸಕರು ಹಾಗೂ ಸಂಶೋಧನಾ ವಿದ್ಯಾರ್ಥಿಗಳು ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಬಯಸುತ್ತೇನೆ. ವಿಶ್ವವಿದ್ಯಾಲಯದ ಜ್ಞಾನಬಲ ಸಿಬ್ಬಂದಿ ವರ್ಗದವರಿಗೂ ಮತ್ತು ಈ ಕಾರ್ಯಕ್ರಮಕ್ಕೆ ಸಂಗೀತ ವಿಭಾಗದವರು ಕೂಡ ಸಂಗೀತವನ್ನು ಹಾಡಿ ಎಲ್ಲರನ್ನು ರಂಜಿಸಿದ್ದಾರೆ, ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಅವರಿಗೂ ಸ್ವಾಗತ ಬಯಸುತ್ತೇನೆ. ಅದೇ ರೀತಿಯಾಗಿ ಮಲ್ಟಿಮೀಡಿಯಾ ತಂಡದವರಿಗೂ ಕೂಡ ಈ ಕಾರ್ಯಕ್ರಮದ ಈ ಜಯಂತ್ಯೋತ್ಸವ ಪರವಾಗಿ ಅವರಿಗೂ ಕೂಡ ಸ್ವಾಗತ ಬಯಸುತ್ತೇನೆ. ಹೆಣ್ಣಿಗಾಗಿ ಸತ್ತಡೆ ಜನನ ಮರಣ, ಹೆಣ್ಣಿಗಾಗಿ ಸತ್ತಡೆ ಜನನ ಮರಣ, ಹಣ್ಣಿಗಾಗಿ ಸತ್ತಡೆ ಜನನ ಮರಣ, ಹಣ್ಣಿಗಾಗಿ ಸತ್ತಡೆ ಜನನ ಮರಣ, ಹೆಣ್ಣಿಗಾಗಿ ಸತ್ತಡೆ ಹಣ್ಣಿಗಾಗಿ ಸತ್ತಡೆ, ಹೆಣ್ಣಿಗಾಗಿ ಸತ್ತಡೆ ಹಣ್ಣಿಗಾಗಿ ಸತ್ತಡೆ, ಮಣ್ಣಿಗಾಗಿ ಸತ್ತಡೆ ಜನನ ಮರಣ, ಮಣ್ಣಿಗಾಗಿ ಸತ್ತಡೆ ಜನನ ಮರಣ, ಹೆಣ್ಣಿಗಾಗಿ ಸತ್ತಡೆ ಜನನ ಮರಣ, ಹೆಣ್ಣಿಗಾಗಿ ಸತ್ತಡೆ ಜನನ ಮರಣ. ಪರಧನ ಪರಸತಿ ಮಾರಿ ಸತ್ತಡೆ ಜನನ ಮರಣ, ಪರಧನ ಪರಸತಿ ಮಾರಿ ಸತ್ತಡೆ ಜನನ ಮರಣ, ಶಿವ ಭಕ್ತನಾಗಿ ಶಿವಾಚಾರ್ಯಕಾಗಿ, ಶಿವ ಭಕ್ತನಾಗಿ ಶಿವಾಚಾರ್ಯಕಾಗಿ ಸತ್ತಡೆ ಮುಕ್ತಿಯಂತ ಕಲಿತೇವಯ್ಯ, ಸತ್ತಡೆ ಮುಕ್ತಿಯಂತ ಕಲಿತೇವಯ್ಯ, 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 ಕಲಿತೇವಯ್ಯ. ಹೆಣ್ಣಿಗಾಗಿ ಸತ್ತಡೆ ಜನನ ಮರಣ, ಮಣ್ಣಿಗಾಗಿ ಸತ್ತಡೆ ಜನನ ಮರಣ, ಮಣ್ಣಿಗಾಗಿ ಸತ್ತಡೆ ಜನನ ಮರಣ, ಜನನ ಮರಣ, ಜನನ ಮರಣ. ಇಂದಿನ ಸಮಾರಂಭದಲ್ಲಿ ವಿದ್ಯಾರ್ಥಿಗಳ ಸಭಾಪತಿಗಳಾದ
ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಪ್ರೊಫೆಸರ್ ಶಶಿಕಾಂತ್ ಸರ್ ಅವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಪ್ರೊಫೆಸರ್ ಮಲ್ಲಣ್ಣ ಮಡಿವಾಳ ಸರ್ ಅವರೇ, ಪ್ರೊಫೆಸರ್ ದಶರಥ್ ನಾಯಕ್ ಸರ್ ಅವರೇ, ವಿಶೇಷ ಉಪಸ್ಥಿತಿಯಲ್ಲಿ ಇರುವಂತಹ ಡಾಕ್ಟರ್ NG ಕಣ್ಣೂರ್ ಅವರೇ, ಈ ವಿಶ್ವವಿದ್ಯಾಲಯದ ಕುಲಸಚಿವರಾದಂತಹ ಪ್ರೊಫೆಸರ್ ಲಂಡನ್ ಸರ್ ಅವರೇ, ಕಾರ್ಯಕ್ರಮದ ಸಂಯೋಜಕರಾದಂತಹ SS ಜಂಗೆ ಅವರೇ, ಕನ್ನಡ ವಿಭಾಗದ ಮುಖ್ಯಸ್ಥರಾದಂತಹ ಮತ್ತು ಕಲಾನಿಕಾಯದ ಟೀಮ್ಗಳಾದಂತಹ ಪ್ರೊಫೆಸರ್ XC ಬೋತೆ ಸರ್ ಅವರೇ, ಉಳಿದ ಎಲ್ಲ ಪ್ರಾಧ್ಯಾಪಕ ಬಂಧುಗಳೇ, ಸಂಶೋಧನಾ ವಿದ್ಯಾರ್ಥಿ ಮಿತ್ರರೇ, ವಿದ್ಯಾರ್ಥಿಗಳೇ, ಬಂಧು ಭಗಿನಿಯರೇ, ಇವತ್ತು ನಿಜ ಶರಣ ವೀರ ಶರಣ ಅಂತ ಅನ್ನಿಸ್ಕೊಂಡಿರುವಂತಹ ಮಡಿವಾಳ ಮಾಚಿದೇವ ಅವರ ಜಯಂತ್ಯುತ್ಸವಕ್ಕೆ ಮೊದಲಿಗೆ ನಿಮಗೆಲ್ಲರಿಗೂ ಶುಭಾಶಯವನ್ನು ಕೋರ್ತಿದ್ದೀನಿ. ಮಡಿವಾಳ ಮಾಚಿದೇವ ಅವರು ಬಹಳ ಅತ್ಯಂತ ಕಟ್ಟುನಿಟ್ಟಾದ ಕಾಯಕ ನಿಷ್ಠೆಯ ಒಬ್ಬ ಶರಣ. ಅವರು ಒಂದ್ಸರಿ ಹೇಳ್ತಾರೆ, ಅರಿತು ಆಚರಿಸಬಲ್ಲಾತನೇ ನಿಜ ಶರಣ ಅಂತ. ನಿಜವಾಗಿಯೂ ಅರ್ಥ ಮಾಡಿಕೊಂಡು ತಮ್ಮ ಆಚರಣೆಗೆ ಯಾರು ತುಳುಕೊಳ್ತಾರೋ ಅವರು ಮಾತ್ರವೇ ಶರಣರಾಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಒಂದು ಮಾತು. ಅಂತಹ ಒಂದು ಹಾದಿಯಲ್ಲಿ ಪ್ರಾಮಾಣಿಕವಾಗಿ ತನ್ನ ಒಂದು ಹೆಜ್ಜೆಯನ್ನು ಹಾಕಿದಂತಹ ಶರಣ ಮಡಿವಾಳ ಮಾಚಿದೇವರು. ಮಡಿವಾಳ ಮಾಚಿದೇವರ ಬಗ್ಗೆ ಅನೇಕರು ಬಹಳ ವಿಶೇಷವಾದಂತಹ ಒಂದು ಮಾತುಗಳನ್ನ ಆಡ್ತಾ ಹೋಗ್ತಾರೆ. 12ನೇ ಶತಮಾನದ ಬಹಳ ವಿಶೇಷವಾದಂತಹ ಮತ್ತೆ ಶ್ರೇಷ್ಠವಾದ ಶರಣರಲ್ಲಿ ಈತನದು ಕೂಡ ಒಂದು ಪಾಲಿದೆ ಅಂತ ಗಮನಿಸಬೇಕಾಗಿದೆ. ಅನೇಕ ವಿದ್ವಾಂಸರು ಹೇಳುವಂಥದ್ದು ಈ 12ನೇ ಶತಮಾನದ ವಚನಕಾರರಲ್ಲಿ ಅತ್ಯಂತ ಹಿರಿಯ ಶರಣ ಮಡಿವಾಳ ಮಾಚಿದೇವ ಅಂತ ಹೇಳ್ತಾರೆ. ಹಾಗಾಗಿ ಈ ಹಿರಿಯ ಅನ್ನುವ ಒಂದು ಕಾರಣ, ಮತ್ತೆ ಆತನ ಒಂದು ವ್ಯಕ್ತಿತ್ವ ಮತ್ತೆ ಕಾಯಕ ನಿಷ್ಠೆ, ಆತನ ಬೇರೆ ಬೇರೆ ರೀತಿಯಾದಂತಹ ಒಂದು ಆಲೋಚನಾ ಕ್ರಮಗಳ ಮೂಲಕ ಆತನಿಗೆ ವಿಶೇಷವಾದ ಗೌರವಗಳನ್ನ ಆ ಒಂದು ಸಮಕಾಲೀನ ಶರಣರು, ಸಮಕಾಲೀನ ವಚನಕಾರರು ಕೊಟ್ಟಿರೋದನ್ನ ನಾವು ಗಮನಿಸಬಹುದು. ಮಡಿವಾಳ ಮಾಚಯ್ಯ ಎನ್ನುವಂತಹ ಈತನ ವ್ಯಕ್ತಿತ್ವ, ಈತನ ಬೇರೆ ಬೇರೆ ರೀತಿಯಾದಂತಹ ಗುಣಗಳನ್ನು ನೋಡಿ ಆತನನ್ನ ಮಡಿವಾಳ ಮಾಚಿದೇವ, ಮಡಿವಾಳ ಮಾಚಿ ತಂದೆ ಅನ್ನುವಂತಹ ವಿಶೇಷ ಗುಣಗಳಿಂದ ಆತನನ್ನು ಹೊಗಳಿರೋದನ್ನು ನೋಡಿದ್ರೆ ನಾವು ಬಹಳ ಆ ವ್ಯಕ್ತಿಯ ಔನ್ನತ್ಯವನ್ನ, ಆ ವ್ಯಕ್ತಿಯ ಬಹಳ ಶ್ರೇಷ್ಠತೆಯನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಅಂದ್ಕೊಳ್ತೀವಿ. ಮಡಿವಾಳ ಮಾಚಿದೇವ ಉಳಿದಂತೆ ಬೇರೆ ಬೇರೆ ಶರಣರಕ್ಕಿಂತ ಸ್ವಲ್ಪ ಒಂಚೂರು ಹೆಚ್ಚಿನ ಒಂದು ಪ್ರಶಂಸೆಗೆ, ಅಂದ್ರೆ ಬಸವಣ್ಣನವನ್ನು ಹೊರತುಪಡಿಸಿ ಆ ಒಂದು ಮಡಿವಾಳ ಮಾಚಿದೇವರು ಬಹಳ ವಿಶೇಷವಾದಂತಹ ಹೊಗಳಿಕೆಗೆ ಪಾತ್ರರಾಗಿದ್ದಾರೆ ಅಂತ ಅನಿಸುತ್ತೆ. ಯಾಕೆಂತಂದ್ರೆ ಮಡಿವಾಳ ಮಾಚಿದೇವರನ್ನು ಕುರಿತಾಗಿ ಅನೇಕ ಕಾವ್ಯಗಳಲ್ಲಿ ಉಲ್ಲೇಖಗಳು, ಶಾಸನಗಳಲ್ಲಿ ಉಲ್ಲೇಖಗಳು, ಜನಪದ ಕಾವ್ಯಗಳಲ್ಲಿ ಉಲ್ಲೇಖಗಳು, ಶಿಲ್ಪಗಳಲ್ಲಿ ಆತನ ಉಲ್ಲೇಖಗಳು ಕಾಣಿಸ್ತಾ ಇದ್ದಾವೆ ಅಂತಂದ್ರೆ ಅದು ನಾವು ಆತನ ವ್ಯಕ್ತಿತ್ವಕ್ಕೆ ಅಥವಾ ಆತನ ಔನ್ನತ್ಯಕ್ಕೆ ಹಿಡಿದ ಕನ್ನಡಿಯಾಗಿ ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಈ 12ನೇ ಶತಮಾನದ ಒಂದು ವಚನಕಾರನನ್ನ ಅಥವಾ ಶರಣನನ್ನ ಮಾತಾಡಬೇಕಾದಾಗ 12ನೇ ಶತಮಾನದ ಕೆಲವು ಮಾತುಗಳನ್ನ ಹಾಡದೆ ಹೋದ್ರೆ ಅದು ಅಪೂರ್ಣ ಅನಿಸ್ಬಿಡುತ್ತೆ. 12ನೇ ಶತಮಾನ ಈ ವಚನ ಚಳುವಳಿ ಅನ್ನುವಂಥದ್ದು ಆ ಕಾಲಕ್ಕೆ ಬಹುದೊಡ್ಡ ಒಂದು ಸಂಕ್ರಮಣದ ಒಂದು ಕಾಲ. ಅನೇಕ ಮಾರ್ಪಾಡುಗಳಿಗೆ, ಅನೇಕ ಬದಲಾವಣೆಗಳಿಗೆ, ಅನೇಕ ಬೇರೆ ಬೇರೆ ರೀತಿಯಾದಂತಹ ಒಂದು ಹೊಸತನಗಳಿಗೆ ತಿರುವು ತಂದು ಕೊಟ್ಟಂತಹ ಒಂದು ಕಾಲ ಅಂತ ಹೇಳಬೇಕಾಗಿದೆ. ಸಾಮಾಜಿಕವಾಗಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಸಾಹಿತ್ಯಿಕವಾಗಿರ್ಬೋದು, ಭಾಷಿಕವಾಗಿರ್ಬೋದು, ಈ ಎಲ್ಲ ಸಂಗತಿಗಳಿಗೆ ಅದೊಂದು ಸಂಕ್ರಮಣದ ಒಂದು ಕಾಲ ಅಂತ ಹೇಳಿದ್ರೆ ತಪ್ಪಾಗಿರ್ಲಿಲ್ಲ. ಇಂತಹ ವಚನ ಸಾಹಿತ್ಯ ಅಥವಾ ವಚನ ಚಳುವಳಿಯಲ್ಲಿ ಬಹಳ ಮುಖ್ಯವಾಗಿ ಈ ಒಂದು ಸಂಘಟನೆ ಮಾಡಿದಂತಹ ಒಂದು ಸಂದರ್ಭ ಏನಿದೆಯಲ್ಲ ಅದು ಬಹಳ ಮುಖ್ಯವಾದದ್ದು ಅಂತ ನಾನು ಅಂದ್ಕೊಳ್ತೀನಿ. ಅಲ್ಲಿ ಈ ಒಂದು ವಚನ ಚಳವಳಿಯ ಸಂಘಟನೆ ಹೇಗಾಗಿದೆ ಅಂದ್ರೆ ಎಲ್ಲ ಕುಲವೃತ್ತಿಗಳನ್ನು ಒಳಗೊಂಡಂತ ವ್ಯಕ್ತಿಗಳನ್ನೆಲ್ಲ ಆರಿಸಿಕೊಂಡು ತೆಗೆದುಕೊಂಡು ಬಂದ ಹಾಗಿತ್ತು ಆ ಒಂದು ಸಂಘಟನೆ. ಯಾಕೆಂತಂದ್ರೆ ಅದರಲ್ಲಿ ನಮಗೆ ಕಂಡು ಬರುವಂತಹ ಅನೇಕ ಕುಲವೃತ್ತಿಗಳ ವಚನಕಾರರನ್ನು ನಾವು ಗಮನಿಸಬಹುದು.
ಉದಾಹರಣೆಗೆ ದೇವರ ದಾಸನಯ್ಯ, ಅಂಬಿಗರ ಚೌಡಯ್ಯ, ಆಯ್ದಕ್ಕಿ ಮಾರಯ್ಯ, ಮಾದಾರ ಚೆನ್ನಯ್ಯ, ಮೇಗರ ಕೇತಯ್ಯ, ಡೋಹರ ಕಕ್ಕಯ್ಯ, ಒಕ್ಕಲಿಗರ ಮುದ್ದಣ್ಣ, ನುಲಿಯ ಚಂದಯ್ಯ, ಮಡಿವಾಳ ಮಾಚಯ್ಯ, ಸುಳ್ಳೆ ಸಂಕವ್ವೆ, ಹೀಗೆ ಅನೇಕರನ್ನು ನಾವು ಗುರುತಿಸ್ತಾ ಹೋದ್ರೆ ಸುಮಾರು 150-170ಕ್ಕಿಂತ ಹೆಚ್ಚು ವಚನಕಾರರನ್ನು ತೆಗೆದುಕೊಂಡ್ರೆ ಎಲ್ಲ ಕುಲ ವೃತ್ತಿಗಳವರೆಲ್ಲರೂ ಒಂದು ಕಡೆ ಸೇರಿಸಿ ಈ ಚಳವಳಿ ಮಾಡಿದ ಹಾಗೆ ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನನಗೆ ತೋಚಿತು. ಈ ತರ ಈ 12ನೇ ಶತಮಾನ ಯಾವ ವರ್ಗವನ್ನು, ಯಾವ ಕುಲವೃತ್ತಿಯನ್ನು ನಿರ್ಲಕ್ಷ್ಯಕ್ಕೆ ಒಳಗೆ ಮಾಡದೆ ಎಲ್ಲರನ್ನೂ ತನ್ನ ತೆಕ್ಕೆಗೆ ತೆಗೆದುಕೊಂಡು ಮಾಡಿದ ಒಂದು ಚಳುವಳಿಯಾಗಿ ಈ 12ನೇ ಶತಮಾನದ ಈ ಕಾಲಘಟ್ಟವನ್ನು ನಾವು ಗುರುತಿಸಬಹುದು. ಆ ತರದಲ್ಲಿ ಬಹಳ ಮುಖ್ಯವಾಗಿ ಬಸವಣ್ಣ, ಹಲ್ಲಮ್ಮ ಪ್ರಭುವಿನಂತೆ ಮಡಿವಾಳ ಮಾಚಯ್ಯನವರ ವ್ಯಕ್ತಿತ್ವವು ಕೂಡ ಬಹಳ ಶ್ರೇಷ್ಠವಾಗಿ ಕಾಣಿಸುತ್ತೆ. ಇಂತಹ ಮಡಿವಾಳ ಮಾಚಯ್ಯನವರ ಅಥವಾ ಮಡಿವಾಳ ಮಾಚಿದೇವ ಅವರ ಒಂದು ವ್ಯಕ್ತಿತ್ವವನ್ನ ಅಥವಾ ಅವರ ಒಂದು ಬೇರೆ ರೀತಿಯಾದಂತಹ ಒಂದು ಸಂಗತಿಗಳನ್ನ ನಾವು ಸುಮಾರು 5 ಅಥವಾ 6 ಅಂಶಗಳ ಮೂಲಕ, ಮುಖ್ಯ ಅಂಶಗಳ ಮೂಲಕ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮೊಟ್ಟ ಮೊದಲನೇದಾಗಿ ಹೇಳೋದಾದ್ರೆ ಆ ಒಂದು ಮಡಿವಾಳ ಮಾಚಯ್ಯನವರ ಒಂದು ಜನನ ಅನ್ನುವಂಥದ್ದು ಒಂದು ಬಗೆಯಾದಂತಹ ಅವತಾರ ಪುರುಷದ ಒಂದು ಸಂಗತಿಯಾಗಿ ನಮಗೆ ಕಾಣಿಸುತ್ತೆ. ಮಡಿವಾಳ ಮಾಚಯ್ಯ ಒಬ್ಬ ಅವತಾರ ಪುರುಷನಾಗಿ ನಮಗೆ ಕಾಣಿಸ್ತಾ ಹೋಗ್ತಾನೆ. ಹೇಗೆ ಅವತಾರ ಪುರುಷ? ಬಹುಶಃ ನಮ್ಮ ಒಂದು ಕನ್ನಡ ಸಾಹಿತ್ಯದ ಅಥವಾ ಇನ್ನು ಬೇರೆ ಬೇರೆ ರೀತಿಯಾದಂತಹ ಒಂದು ಪುರಾಣಗಳನ್ನು ತೆಗೆದುಕೊಂಡ್ರೆ ಪುರಾಣಗಳಲ್ಲಿ ಕೆಲವು ಸಂಗತಿಗಳು ಬಹಳ ಮುಖ್ಯವಾಗಿ ಕಾಣಿಸುತ್ತೆ. ದೇವಲೋಕದ ಅಥವಾ ಶಿವನ ಒಂದು ಒಡೋಲಗದಲ್ಲಿ ದೇವಗಣಕ್ಕೆ ಸೇರಿದ ಅಥವಾ ಶಿವಗಣಕ್ಕೆ ಸೇರಿದಂತಹ ಯಾವುದಾದ್ರೂ ಒಬ್ಬ ವ್ಯಕ್ತಿ ತನಗೆ ಗೊತ್ತಿಲ್ಲದೆ ಯಾವುದೋ ಒಂದು ತಪ್ಪನ್ನ ಮಾಡಿದ್ರೆ ಆ ತಪ್ಪಿಗೆ ಆತ ಏನ್ ಮಾಡ್ಬೇಕಾಗಿತ್ತಂದ್ರೆ ಭೂಲೋಕಕ್ಕೆ ಬಂದು ಜನ್ಮ ಮಾಡಿ ಆ ತಪ್ಪನ್ನ ತಿದ್ದುಕೊಂಡು ಮತ್ತೊಮ್ಮೆ ದೇವಲೋಕಕ್ಕೆ ಬರಬೇಕಾದಂತಹ ಒಂದು ಪ್ರಸಂಗಗಳು ನಮ್ಮ ಒಂದು ಪುರಾಣ ಕಾವ್ಯಗಳು ಮತ್ತೆ ಹರಿಹರನ ರಗಳೆಗಳು ಬಹಳ ಹೆಚ್ಚಾಗಿ ನಮಗೆ ಅದನ್ನು ಪ್ರಸ್ತಾಪ ಮಾಡ್ತವೆ. ಹಾಗೆ ಈ ನಮ್ಮ ಒಂದು ಮಡಿವಾಳ ಮಾಚಿದೇವರು ಕೂಡ ದೇವಲೋಕದಲ್ಲಿದ್ದಂತಹ ಒಬ್ಬ ವೀರಭದ್ರನ ಅವತಾರ ಅನ್ನುವ ರೀತಿಯಲ್ಲಿ ಅನೇಕ ಒಂದು ಕಾವ್ಯಗಳು ನಮಗೆ ಏನ್ ಮಾಡ್ತವೆ ಅಂತಂದ್ರೆ ಮಾಹಿತಿಯನ್ನು ಒದಗಿಸ್ತವೆ. ಆ ವೀರಭದ್ರನಾದಂಥವನು ದಕ್ಷ ಯಜ್ಞದ ಸಂದರ್ಭದಲ್ಲಿ ತನ್ನ ವಿಜಯದ ಉತ್ಸವವನ್ನ ಆಚರಣೆ ಮಾಡುವ ಸಂದರ್ಭದಲ್ಲಿ ಅಥವಾ ಆ ಆನಂದದಲ್ಲಿ ಅಲ್ಲಿದ್ದಂತಹ ಈ ಶಿವಶರಣ ಅಥವಾ ದೇವಗಣ ಏನಿತ್ತಲ್ಲ ಆ ದೇವಗಣಕ್ಕೆ ಅನೇಕ ರೀತಿಯಾದಂತಹ ಒಂದು ಮೈಲಿಗೆಗಳನ್ನು ಮಾಡ್ತಾನೆ. ಹಾಗಾಗಿ ಶಿವನಿಗೆ ಕೋಪ ಬಂದು ಶಿವ ಏನ್ ಮಾಡ್ತಾ ಇದ್ದಾರೆ, ನೀ ಇಲ್ಲಿ ಮಾಡಿದಂತ ಒಂದು ಮೈಲಿಗೆ ಅಥವಾ ಮಡಿಯನ್ನ ಭೂಲೋಕದಕ್ಕೆ ಹೋಗಿ ಅಲ್ಲಿ ಈ ಶರಣರ ಒಂದು ಮಡಿಯನ್ನು ತೊಳೆದು ನೀನು ಬಾ ಮತ್ತೆ ಅಂತ ಹೇಳಿ ಆ ಭೂಲೋಕಕ್ಕೆ ಈ ವೀರಭದ್ರನನ್ನ ಕಳಿಸಿದ್ರಿಂದ ವೀರಭದ್ರನ ಅವತಾರವೇ ಈ ಮಡಿವಾಳ ಮಾಚಿದೇವ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ತರದ ಒಂದು ಸಂಗತಿಯನ್ನ ಪುರಾಣಗಳಷ್ಟೇ ಅಲ್ಲದೆ ಕೆಲವು ಜನಪದ ತ್ರಿಪದಿಗಳು, ಕೆಲವು ಶಾಸನಗಳು ಕೂಡ ನಮ್ಗೆ ದಾಖಲೆ ಅಥವಾ ಸಾಬೀತುಪಡಿಸ್ತಾ ಇರೋದನ್ನು ನಾವು ಗಮನಿಸಬಹುದು. ಉದಾಹರಣೆಗೆ ಈ ಒಂದು ಕಾಕನಹಳ್ಳಿ ಶಾಸನದಲ್ಲಿ ಒಂದು ಮಾತು ಬರುತ್ತೆ, ಅದು ತೆಲುಗಿನಲ್ಲಿದೆ. ತೆಲುಗಿನಲ್ಲಿರುವಂತಹ ಒಂದು ಶಾಸನದಲ್ಲೂ ಕೂಡ ಈ ನಮ್ಮ ಒಂದು ಮಡಿವಾಳ ಮಾಚಿದೇವ ವೀರಭದ್ರನ ಅವತಾರ ಅನ್ನುವ ರೀತಿಯಲ್ಲಿ ಪ್ರಸ್ತಾಪ ಮಾಡುತ್ತೆ. ಕಲ್ಯಾಣ పట్టణమునందు ఈశ్వరుని చముటు నీ వీరభద్రుడు జన్మించినాడు. కళ్యాణ పట్టణమునందు ಮಡಿವಾಳಯ್ಯ ಜನನಂ ಅಂತ ಹೇಳ್ಬಿಟ್ಟು ಒಂದು ಸಾಲನ್ನು ನಾನು ಆ ತೆಲುಗಿನ ಶಾಸನ ಸಾಲನ್ನು ತೆಗೆದುಕೊಳ್ತೀನಿ. ಅದರೊಳಗಡೆ 2 ಸಂಗತಿಗಳನ್ನ ಶಾಸನ ಪ್ರಸ್ತಾಪ ಮಾಡುತ್ತೆ. ಒಂದು ಈಶ್ವರನ ಒಂದು ಬೆವರಿನಿಂದ ಹುಟ್ಟಿದವನು ಅನ್ನುವ ರೀತಿಯಾದಂತಹ ಒಂದು ಸಂಗತಿ, ಮತ್ತೊಂದು ವೀರಭದ್ರನ ಅವತಾರವಾಗಿ ಹುಟ್ಟಿದಂತವನು ಈ ಮಡಿವಾಳ ಮಾಚಯ್ಯ ಅನ್ನೋ ರೀತಿಯಲ್ಲಿ ಪ್ರಸ್ತಾಪ ಮಾಡುತ್ತೆ. ಹೀಗೆ ಮಡಿವಾಳ ಮಾಚಯ್ಯನವರ ಒಂದು ಜನನದ ಬಗ್ಗೆ ಈ ರೀತಿಯಾದಂತಹ ಅನೇಕ ಅವತಾರದ ಒಂದು ಪರಿಕಲ್ಪನೆಗಳನ್ನ ನಮ್ಮ ಮುಂದೆ ಪ್ರಸ್ತಾಪ ಮಾಡಿರೋದನ್ನ ನಾವು ಗಮನಿಸಬಹುದು. ಅಂದ್ರೆ ಮಡಿವಾಳ ಮಾಚಯ್ಯ ವೀರಭದ್ರನ ಅವತಾರವಾಗಿ ಹುಟ್ಟಿ ಬಂದಿದ್ದಾನೆ. ಎಲ್ಲಿ ಹುಟ್ಟಿ ಬಂದಿದ್ದಾನೆ? ದೇವರಗ ಇಪ್ಪರಿಗಿ, ಬಹುಶಃ ಸಿಂದಗಿ ತಾಲೂಕಿನ ಇಪ್ಪರಿಗಿ ಎನ್ನುವಂತಹ ಒಂದು ಪ್ರದೇಶದಲ್ಲಿ ಹುಟ್ಟಿದ್ದಾನೆ ಅಂತ ಒಂದು ಜನಪದ ತ್ರಿಪದಿ ಕೂಡ ನಮ್ಮ ಮುಂದೆ ಪ್ರಸ್ತಾಪ ಮಾಡುತ್ತೆ. ಇಪ್ಪರಿಗೆ ಮೇರೆಯಲ್ಲಿ ಉಪ್ಪರಿಗೆ ಹಾಗೆಂದು ತುಪ್ಪ ಹೊಳೆಯಾಗಿ ಗಡಿಯಲ್ಲಿ ಊರೊಳಗೆ ಅಪ್ಪ ಮಾಚಯ್ಯ ಜನಿಸಿದರು ಅನ್ನುವ ರೀತಿಯಲ್ಲಿ ಆ ಜನಪದರು ಈ ಮಾಚಿ ದೇವರ ಒಂದು ಜನನದ ಬಗ್ಗೆ ಆ ಒಂದು ಮಾಹಿತಿಯನ್ನು ಹೇಳ್ತಾ ಇರ್ಬೇಕಾದ್ರೆ ಆತನ ಒಂದು ಶ್ರೇಷ್ಠತೆಯನ್ನು ಅದೇ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇಪ್ಪರಿಗೆಯ ಮೇರೆಯಲ್ಲಿ ಉಪ್ಪರಿಗೆ ಹಾಗೆಂದು ಅನ್ನುವಂತಹ ಒಂದು ಮಾತನ್ನು ಪ್ರಸ್ತಾಪ ಮಾಡ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ಮೇರೆಯಲ್ಲಿ ಜನಿಸಿದ್ರು ಕೂಡ ನೀವು ಎತ್ತರದ ವ್ಯಕ್ತಿಯಾಗಿ ಬದುಕಬೇಕು
ಕಾಣಿಸ್ಬೇಕು ಅನ್ನೋ ರೀತಿಯಲ್ಲಿ ಆ ನಮ್ಮ ಒಂದು ಮಾಚಿದೇವ ಇಬ್ಬರಿಗೆಯಲ್ಲಿ ಜನಿಸಿದ್ರು ಅಂತ ಹೇಳ್ಬಿಟ್ಟು ಈ ಜನಪದ ತ್ರಿಪದಿ ಮತ್ತೆ ಅದೇ ರೀತಿಯಾಗಿ ಈ ಶಾಸನಗಳು ಹೇಳ್ತಾ ಹೋಗಿರೋದನ್ನ ನಾವು ಗಮನಿಸ್ಬೋದು. ಅದ್ರ ಜೊತೆಗೆ ಮತ್ತೆ ಇನ್ನೊಂದು ಜನಪದ ತ್ರಿಪದಿಯಲ್ಲೂ ಕೂಡ ಏನಾಗಿದೆ ಅಂತಂದ್ರೆ ಈ ನಮ್ಮ ಒಂದು ಮಡಿವಾಳ ಮಾಚಿದೇವರು ಬಹಳ ಮುಖ್ಯವಾಗಿ ಈ ವೀರಭದ್ರನ ಅವತಾರವೇ ಅಂತ ಹೇಳ್ತೀವಿ. ಆತ ಹುಟ್ಟಿದ್ದು ಮತ್ತೆ ಆತ ಯಾವ ಕಾರಣಕ್ಕಾಗಿ ಹುಟ್ಟಿದ ಅನ್ನುವಂಥ ಸಂಗತಿಗಳನ್ನು ಪ್ರಸ್ತಾಪ ಮಾಡುವಂತ ಜನಪದ ತ್ರಿಪದಿ ಮತ್ತೊಂದು ಕಾಣಿಸುತ್ತೆ. ಅದೇಗಿದೆ ಅಂದ್ರೆ ವೀರಭದ್ರನೇ ಅಂದು ವೀರ ಮಡಿವಾಳನಾಗಿ ಸಾಧುದಲ್ಲಿ ವೀರ ಧರ್ಮವನ್ನೇ ಜಗಕ್ಕೆಲ್ಲ ತೋರಿದನು ಮುಕ್ತಿ ಮಾರ್ಗವನ್ನು ಅನ್ನುವಂತಹ ಒಂದು ಜನಪದ ಒಂದು ಗೀತೆಯಲ್ಲಿ ಆ ವೀರಭದ್ರನ ಅವತಾರದ ರೀತಿಯಲ್ಲಿ ಹುಟ್ಟಿ ಬಂದ ಈ ಮಡಿವಾಳ ಮಾಚಿದೇವರು ಅಂತ ಹೇಳ್ಬಿಟ್ಟು ಪ್ರಸ್ತಾಪ ಮಾಡ್ತಾರೆ. ಹೀಗೆ ಅವತಾರ ಪುರುಷನಾಗಿ ಹುಟ್ಟಿ ಬಂದಂತಹ ನಮ್ಮ ಮಡಿವಾಳ ಮಾಚಿದೇವ ಅವರು ತಮ್ಮ ಬದುಕಿನಲ್ಲಿ ಅನೇಕ ಬಗೆಯಾದಂತಹ ವಿಶಿಷ್ಟ ಗುಣಲಕ್ಷಣಗಳನ್ನ ವಿಶಿಷ್ಟವಾದಂತಹ ಒಂದು ಶ್ರದ್ಧಾಸಕ್ತಿಗಳನ್ನ ಮೈಗೂಡಿಸ್ಕೊಂಡಿದ್ರು ಅನ್ನೋದಕ್ಕೆ ಅನೇಕ ಸಂಗತಿಗಳು ಅಥವಾ ಪ್ರಸಂಗಗಳು ಉದಾಹರಣೆಯಾಗಿ ನಮಗೆ ಸಿಗ್ತಾ ಹೋಗ್ತವೆ. ಈತ ಆ ಅವತಾರ ಪುರುಷನಾಗಿರೋದ್ರ ಜೊತೆಗೆ ಅನೇಕ ಪವಾಡಗಳನ್ನು ಕೂಡ ತನ್ನ ಒಂದು ಬದುಕಿನಲ್ಲಿ ಮಾಡ್ತಾ ಹೋಗಿದ್ದಾನೆ ಅನ್ನೋದಕ್ಕೆ ಎರಡನೇ ಅಂಶವಾಗಿ ನಾನು ತೆಗೆದುಕೊಳ್ತೀನಿ. ಮಡಿವಾಳ ಮಾಚಿದೇವ ಕೇವಲ ಒಬ್ಬ ಶರಣನಾಗಿ ಕಾಣಿಸೋದಿಲ್ಲ, ಆತ ಬರೀ ಮಡಿವಾಳನಾಗಿ ಕಾಣಿಸೋದಿಲ್ಲ, ಆತ ಒಂಥರ ಅತಿಮಾನುಷ ಶಕ್ತಿಯನ್ನು ಒಳಗೊಂಡಂತೆ ಅಥವಾ ಅದಕ್ಕಿಂತಲೂ ಹೆಚ್ಚಿನಾದಂತಹ ಒಂದು ಯಾವುದೋ ಒಂದು ಶಕ್ತಿಯನ್ನು ಪಡ್ಕೊಂಡಂತೆ ಅಲ್ಲಿ ಕಾಣಿಸ್ತಾ ಬರ್ತಾನೆ. ಕೆಲವು ಸಂಘಟನೆಗಳನ್ನ ನಾವು ಗಮನಿಸ್ತಾ ಹೋಗ್ತಾ ಇರ್ತೇವೆ. ಪವಾಡದ ಸಂದರ್ಭ ಹೇಗೆ ಈ ಒಂದು ಬೇರೆ ಬೇರೆ ಪುರಾಣಗಳು ಮಡಿವಾಳ ಮಾಚಿದೇವರ ಬಗ್ಗೆ ಮಾತಾಡ್ತವೆ ಅಂತಂದ್ರೆ, ಒಂದು ಸಲ ಈ ಒಂದು ಬಸವಣ್ಣನವರು ಕಲ್ಯಾಣಕ್ಕೆ ಬರ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣವೇ ಸಿಂದಗಿಯ ಈ ಇಬ್ಬರಿಗಿಂತ ಇವ್ರೇನ್ ಮಾಡ್ತಾರೆ, ನಾನು ಅವರನ್ನ ಭೇಟಿ ಮಾಡಬೇಕು, ನಾನು ಕಲ್ಯಾಣಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಬಹಳ ಉತ್ಸಾಹದಿಂದ ಆಸಕ್ತಿಯಿಂದ ಅವ್ರೇನ್ ಮಾಡ್ತಾರೆ ಬರ್ತಾ ಇರ್ಬೇಕಾದ್ರೆ ಭೀಮಾ ನದಿ ಅನ್ನುವಂಥದ್ದು ಬಹಳ ತುಂಬಿ ಹರಿತಾ ಇರ್ಬೇಕಾದ್ರೆ ಅಲ್ಲಿ ತೆಪ್ಪಗಳಾಗಿ ಅದನ್ನು ದಾಟೋದಕ್ಕಾಗಿ ಸಾಧ್ಯ ಆಗದೇ ಹೋದ್ರು ಕೂಡ ಇವ್ರಿಗೆ ಆ ಉತ್ಸಾಹ ಏನಿತ್ತಲ್ಲ, ಕಲ್ಯಾಣಕ್ಕೆ ಹೋಗಲೇಬೇಕೆನ್ನುವಂತ ಉತ್ಸಾಹ ಅವ್ರನ್ನ ತಡೆಯಿದೆ ಆ ರಭಸವಾಗಿ ಹರಿತಾ ಇದ್ದಂತಹ ಒಂದು ನದಿಯಲ್ಲಿ ಧುಮುಕಿ ಈಜ್ಕೊಂಡು ದಾಟ್ಕೊಂಡು ಬಂದ್ರು ಅಂತ ಹೇಳ್ಬಿಟ್ಟು ಅನೇಕ ಕಾವ್ಯಗಳು ಅನೇಕ ಬೇರೆ ರೀತಿಯಾದಂತಹ ಒಂದು ತ್ರಿಪದಿಗಳು ನಮಗೆ ಪ್ರಸ್ತಾಪ ಮಾಡ್ತಾರೆ. ಫಾಗು ಅಳಗಟ್ಟಿಯವರು ಮತ್ತೆ ಇನ್ನೊಂದು ಮಾತನ್ನು ಹೇಳ್ತಾರೆ. ಏನ್ ಹೇಳ್ತಾರೆ ಅಂತಂದ್ರೆ, ಈ ಭೀಮಾ ನದಿಗೆ ಇವರು ಈಜೋದಕ್ಕೆ ಬಿದ್ದಾಗ ಭೀಮಾ ನದಿಯೇ ಏನಾಯ್ತು ಅಂತಂದ್ರೆ ಎರಡು ಭಾಗ ಆಗಿಬಿಟ್ಟು ನಡುವೆ ಅವನು ಪ್ರಯಾಣ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತು ಅಂತ ಕೂಡ ಹೇಳ್ತಾ ಇದ್ದಾರೆ. ಇವೆಲ್ಲವನ್ನ ಗಮನಿಸ್ತಾ ಇದ್ದಾಗ ಆ ವ್ಯಕ್ತಿಯ ಶ್ರೇಷ್ಠತೆ, ಆ ವ್ಯಕ್ತಿಯ ಒಂದು ಮಹತ್ವ ಏನು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಬಹುಶಃ ಪುರಾಣಗಳಲ್ಲಿ ಅನೇಕ ಇಂತಹ ಉದಾಹರಣೆಗಳನ್ನ ನೋಡಿರ್ತೀರಿ. ಕೃಷ್ಣ ಬಾಲಕನಾಗಿದ್ದಾಗ ವಸುದೇವ ತನ್ನ ತಲೆಯ ಮೇಲೆ ಆ ಕೃಷ್ಣನನ್ನು ತೆಗೆದುಕೊಂಡು ಹೋಗ್ಬೇಕಾದ್ರೆ ಯಮುನಾ ನದಿ ದಾರಿ ಬಿಡುತ್ತು ಅನ್ನೋಂಥ ಒಂದು ಕಥೆಯು ಬಹುಶಃ ನಿಮಗೆ ಗೊತ್ತಿದೆ. ಬೇಡ, ಚರಿತ್ರೆಗೆ ತೆಗೆದುಕೊಂಡ್ರೆ ಅತ್ತಿಮಬ್ಬೆಯನ್ನ ಹೆಸರು ಕೇಳಿದ್ದೀರಿ ಅಂತ ಅಂದ್ಕೊಳ್ತೀನಿ. ಅತ್ತಿಮಬ್ಬೆ ಈ ಗೋದಾವರಿ ನದಿಯನ್ನು ಪ್ರವೇಶ ಮಾಡಿದಾಗ ರಭಸವಾಗಿ ಹರಿತಾ ಇದ್ದಂತಹ ಗೋದಾವರಿ ನದಿಯು ಕೂಡ ಜಾಗ ಮಾಡಿಕೊಡ್ತು ಆಗಿ ಪ್ರಯಾಣ ಮಾಡ್ಲಿಕ್ಕೆ ಅಂತ ಹೇಳ್ತಾರೆ. ಯಾರ್ಯಾರು ಮಹತ್ವದ ವ್ಯಕ್ತಿಗಳಿರ್ತಾರೋ, ಯಾರ್ಯಾರು ಶ್ರೇಷ್ಠ ವ್ಯಕ್ತಿಗಳಿರ್ತಾರೋ ಅವ್ರಿಗೆ ಈ ಪ್ರಕೃತಿಯು ಕೂಡ ಕೆಲವೊಮ್ಮೆ ಏನ್ ಮಾಡುತ್ತೆ ಅಂದ್ರೆ ಸಹಾಯ ಮಾಡ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು ಆ ಒಂದು ಸಂಗತಿಗಳನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಈ ತರದ ಒಂದು ಪವಾಡ ಅಂದ್ರೆ ಆ ಒಂದು ನದಿ ಅವರಿಗೆ ಜಾಗ ಮಾಡಿಕೊಡ್ತು ಅನ್ನೋದೇ ಒಂದು ದೊಡ್ಡ ಪವಾಡವಾಗಿ ನಾವು ತೆಗೆದುಕೊಳ್ಳಬಹುದು. ಮತ್ತೊಂದು ಪವಾಡ ಹೇಗೆ ಈ ಒಂದು ಮಡಿವಾಳ ಮಾಚಿದೇವರ ಒಂದು ಬದುಕಿನಲ್ಲಿ ಕಾಣಿಸುತ್ತೆ ಅಂತಂದ್ರೆ, ಈ ಮೇದರ ಕೇತಯ ಎನ್ನುವಂಥವನನ್ನ ಶಿವ ತನ್ನ ಒಂದು ಕೈಲಾಸಕ್ಕೆ ಕರೆದುಕೊಂಡು ಹೋಗ್ತಾನೆ ಅನ್ನೋ ಒಂದು ಪ್ರಸಂಗ ಬರುತ್ತೆ. ಕೈಲಾಸಕ್ಕೆ ಕರ್ಕೊಂಡು ಹೋಗೋದು ಅಂತಂದ್ರೆ ನೀವು ತೀರ್ಕೊಂಡ ಅನ್ನುವಂತಹ ಅರ್ಥದಲ್ಲಿ ಅದು ನೀವೇನ್ ಮಾಡ್ಬೋದು ಗಮನಿಸ್ಕೊಳ್ಬಹುದು. ಅದನ್ನ ಕೇಳಿದ ತಕ್ಷಣ ಬಸವಣ್ಣ ಆ ಒಂದು ಮೇದಾನ ಕೇತಯ್ಯನ ಬಳಿಗೆ ಅಲ್ಲಿ ಓಡೋಡಿ ಬರ್ತಾರೆ. ಓಡೋಡಿ ಬಂದುಬಿಟ್ಟು ಇಲ್ಲಿಗೆ ಮಡಿವಾಳ ಮಾಚಿದೇವರನ್ನ ಕರೆಸ್ರಿ ಅಂತ ಹೇಳ್ತಾರೆ. ಅಂದ್ರೆ ಬಸವಣ್ಣ ಮಡಿವಾಳ ಮಾಚಿದೇವರನ್ನ ಕರೆಸ್ರಿ ಅಂತ ಹೇಳೋದೇ ಒಂದು ದೊಡ್ಡ ಒಂದು ಸಂಗತಿಯಾಗಿ ನಾನು ತಿಳ್ಕೊಳ್ತೀನಿ. ಆತನ ಒಂದು ಪ್ರಸ್ತುತ ಈ ಕೂಡ ನಮ್ಗೆ ಬಹಳ ಇಂಪಾರ್ಟೆಂಟ್ ಅಂತೇಳಿ. ಆದರೆ ಮಡಿವಾಳ ಮಾಚಿದೇವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಬಸವಣ್ಣ ನುಡಿದಂತೆ ನಡೆಯೋದಿಲ್ಲ, ಅದಕ್ಕೋಸ್ಕರ ನಾನು ಅಲ್ಲಿಗೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಈ ಮಡಿವಾಳ ಮಾಚಿದೇವ ಹೇಳಿದಾಗ ಆ ನಮ್ಮ ಒಂದು ಬಸವಣ್ಣನವ್ರು ಏನ್ ಮಾಡ್ತಾರೆ ಅಂತಂದ್ರೆ, ತಾನು ನುಡಿದಂತೆ ನಡೆದೇ ಭಾಷೆ ತಪ್ಪಿದವನಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಪ್ರಾಣ ಕಳ್ಕೊಳ್ತಾರಂತೆ ಯಾರು ಬಸವಣ್ಣ.
ಪ್ರಾಣ ಕಳ್ಕೊಂಡಾಗ ಆ ಒಂದು ಮಾತನ್ನ ಕೇಳಿ ಓಡೋಡಿ ಬಂದ ಮಡಿವಾಳ ಮಾಚಿದೇವರು ಆ ಮಡಿವಾಳ ಮಾಚಿದೇವರನ್ನ ಮತ್ತೆ ಆ ಮೇಘರಕ್ಕೆದ ಇಬ್ಬರ ಪ್ರಾಣವನ್ನು ಉಳಿಸಿದ ಅನ್ನುವಂತ ಸಂಗತಿ ಈ ಒಂದು ಬೇರೆ ಪುರಾಣದಲ್ಲಿ ಕಾಣಿಸುತ್ತೆ. ಇದೆಲ್ಲವನ್ನು ನಾವು ಗಮನಿಸ್ತಾ ಹೋದ್ರೆ ಮಡಿವಾಳ ಮಾಚಿದೇವ ಅವರಲ್ಲಿ ಅದೆಂತಹ ಒಂದು ವಿಶಿಷ್ಟವಾದಂತಹ ಶಕ್ತಿ ಅಡಗಿತ್ತು ಅಂತ ನಾವು ಅರ್ಥ ಮಾಡಿಕೊಳ್ಳಬಹುದು. ಅಂದ್ರೆ ಪವಾಡಗಳನ್ನು ಮೆರೆಯುವಂತ ಅನೇಕ ಸಂಗತಿಗಳು ಇವರ ಬದುಕಿನಲ್ಲಿ ಇದ್ದುವು ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದಾಗಿದೆ. ಇನ್ನೊಂದು, ಈ ವ್ಯಕ್ತಿಯನ್ನ ನಾವು ಬಹಳ ಮುಖ್ಯವಾಗಿ ಗಮನಿಸಿಕೊಳ್ಬೇಕಾಗಿರೋದು ಅಂತಂದ್ರೆ ಕೇವಲ ಶರಣ ಅಲ್ಲ, ಕೇವಲ ಪವಾಡ ಪುರುಷ ಅಲ್ಲ, ಕೇವಲ ಬೇರೆ ರೀತಿಯಾದ ಅವತಾರ ಪುರುಷನಷ್ಟೇ ಅಲ್ಲದೆ ಅಥವಾ ವೀರಾಗ್ರಣಿ ಅನ್ನುವಂತಹ ಒಂದು ಮಾತನ್ನು ನಾವು ಗಮನಿಸಬಹುದು. ಬಹುಶಃ ಚಿತ್ರ ನೋಡಿದ್ರೆ ನಿಮ್ ಕೈಲಿ ಗೊತ್ತಾಗುತ್ತೆ, ಕೈಯಲ್ಲಿ ಒಂದು ಖಡ್ಗ ಇದೆ. ಕೈಯಲ್ಲಿ ಖಡ್ಗ ಇದೆ ಅಂತಂದ್ರೆ ಬಹುಶಃ ನಿಮ್ಮೆಲ್ಲರಿಗೂ ಅಚ್ಚರಿ ಆಗಿರ್ಬೋದು. ಒಬ್ಬ ಶರಣನ ಕೈಯಲ್ಲಿ ಖಡ್ಗ ಏನು ಅಂತೇಳಿ. ಆದರೆ ಈ ನಮ್ಮ ಒಂದು ಮಡಿವಾಳ ಮಾಚಿದೇವರು ತಾವು ತಮ್ಮ ಕಾಯಕದಲ್ಲಿ ಅತ್ಯಂತ ನಿಷ್ಠೆಯಿಂದ ಶ್ರದ್ಧೆಯಿಂದ ತುಡುಕೊಂಡು ತಾನು ಮಾಡಿದ ಮಡಿ ಯಾವುದೇ ಕಾರಣಕ್ಕೂ ಕೆಡಬಾರದು ಅನ್ನೋ ರೀತಿಯಲ್ಲಿ ಶ್ರದ್ಧೆಯಿಂದ ತೆಗೆದುಕೊಂಡು ಹೋಗ್ತಾ ಇದ್ರು. ಆ ಮಾಡಿದ ಮಡಿಯನ್ನ ಕೆಡಿಸಲಿಕ್ಕೆ ಯಾರಾದ್ರೂ ಬಂದ್ರೆ ಅವ್ರನ್ನ ಇಮಿಡಿಯೇಟ್ ಆಗಿ ಏನ್ ಮಾಡ್ತಾ ಇತ್ತಂದ್ರೆ ಆಕ್ರಮಣ ಮಾಡ್ತಾ ಇದ್ರು ಅನ್ನುವಂತ ಸಂಗತಿ ಇದೆ. ಅದಕ್ಕೋಸ್ಕರ ಕೈಯಲ್ಲಿ ಸದಾ ಖಡ್ಗ ಹಿಡ್ಕೊಂಡೇ ಓಡಾಡ್ತಾ ಇದ್ರಂತೆ ಯಾರು ಮಡಿವಾಳ ಮಾಚಿದೇವರು. ಈ ತರ ಖಡ್ಗವನ್ನ ಹಿಡ್ಕೊಂಡು ಓಡಾಡ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ, ಒಬ್ಬ ದುಷ್ಟನಾದಂತಹವನು ಏನ್ ಮಾಡ್ತಾನಂತಂದ್ರೆ ಆ ಮಡಿವಾಳ ಮಾಚಿದೇವರು ಮಡಿ ಮಾಡ್ಕೊಂಡು ಬರ್ತಾ ಇದ್ದಂತಹ ಮಡಿ ಬಟ್ಟೆಯನ್ನ ಕೆಡಿಸ್ಲಿಕ್ಕೆ, ಮೈಲಿಗೆ ಮಾಡ್ಲಿಕ್ಕೆ ತೊಡಗಿದಾಗ ಅವನ ತಲೆಯನ್ನ ಕತ್ತರಿಸಿ ಹಾಕುವಂತ ಒಂದು ಪ್ರಸಂಗ ಬರುತ್ತೆ. ಆ ತಲೆಯನ್ನ ಕತ್ತರಿಸಿ ಹಾಕಿದಾಗ ಈ ಸುದ್ದಿ ಆ ಕಾಲದ ಒಂದು ಬಿಜ್ಜಳ ರಾಜನ ಒಂದು ಆಸ್ಥಾನಕ್ಕೆ ಹೋಗುವಂಥದ್ದು. ಬಿಜ್ಜಳ ರಾಜನಾದಂಥವ್ರು ಏನ್ ಮಾಡ್ತಾನಂತಂದ್ರೆ ಆ ಮಡಿವಾಳ ಮಾಚಿದೇವರನ್ನ ಕೊಂದು ಹಾಕ್ರಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರಂತಂದ್ರೆ ಸೈನ್ಯವನ್ನ, ಕುದುರೆಯನ್ನ, ಆನೆಯನ್ನ, ಬೇರೆ ರೀತಿಯಾದಂತ ಎಲ್ಲಾ ಬಗೆಯಾದಂತ ಒಂದು ಇವರನ್ನ ಸೈನಿಕರನ್ನ ಕಳಿಸಿದಾಗ ಅವರ ವಿರುದ್ಧ ಹೋರಾಟ ಮಾಡಿ ಅವರನ್ನೆಲ್ಲ ಕೊಂದು ಹಾಕುವಂತ ಸಂಗತಿ ನಮ್ಗೆ ಆ ಒಂದು ಮಡಿವಾಳ ಮಾಚಿದೇವರ ಒಂದು ಬೇರೆ ಬೇರೆ ಕಥನಗಳಲ್ಲಿ ನಮ್ಗೆ ಕಾಣಿಸುತ್ತಾ ಹೋಗುತ್ತೆ. ಇದನ್ನ ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಒಂದು ಆತ ಕಾಯಕದಲ್ಲಿ ಎಷ್ಟು ನಿಷ್ಠನಾಗಿದ್ದ ಅನ್ನುವಂಥದ್ದು, ಇನ್ನೊಂದು ಶೌರ್ಯದಲ್ಲೂ ಪರಾಕ್ರಮದಲ್ಲೂ ಕೂಡ ಆತ ಏನು ಕಡಿಮೆ ಆಗಿರ್ಲಿಲ್ಲ ಅನ್ನುವಂಥದ್ದು ಕೂಡ ನಾವಿಲ್ಲಿ ಗಮನಿಸಬೇಕಾಗಿರುತ್ತೆ. ಹೀಗೆ ಈ ನಮ್ಮ ಮಡಿವಾಳ ಮಾಚಿದೇವರು ತನ್ನ ಕೈಯಲ್ಲಿ ಖಡ್ಗ ಹಿಡ್ಕೊಂಡೇ ಮಡಿ ಬಟ್ಟೆಯನ್ನು ತೆಗೆದುಕೊಂಡು ಬರ್ತಾ ಇದ್ರು ಅನ್ನುವಂಥ ಉದಾಹರಣೆಗಳು ನಮ್ಗೆ ಅನೇಕ ಕಡೆ ಕಾಣಿಸ್ತಾ ಹೋಗ್ತಿರುತ್ತೆ. ಈ ತರ ಈ ಮಡಿವಾಳ ಮಾಚಿದೇವರನ್ನ ಕೊಂದು ಹಾಕಿ ಅಂತ ಹೇಳಿದ ಬಿಜ್ಜಳನೇ ಬಸವಣ್ಣನ ಮಾತುಗಳಿಂದ ಇಲ್ಲ, ಮಡಿವಾಳ ಮಾಚಿದೇವ ಬಹಳ ವಿಶೇಷವಾದಂತ ವ್ಯಕ್ತಿ, ಕಾಯಕ ನಿಷ್ಠ, ಮತ್ತೆ ಆತನ ತಪ್ಪಿಲ್ಲ ಅಂತ ಹೇಳಿದಾಗ ಬಿಜ್ಜಳನೇ ಬಂದು ಆತನ ಬಳಿಗೆ ಕ್ಷಮಾಪಣೆಯನ್ನು ಕೇಳುವಂತ ಒಂದು ಪ್ರಸಂಗಗಳು ಕೂಡ ನಮ್ಗೆ ಕಾಣಿಸ್ತಾ ಹೋಗ್ತವೆ. ಒಬ್ಬ ರಾಜ ಒಬ್ಬ ಶರಣನ ಬಳಿಗೆ ಬಂದು ಕ್ಷಮಾಪಣೆ ಕೇಳ್ತಾ ಇದ್ದಾರೆ ಅನ್ನೋದೇ ಒಂದು ದೊಡ್ಡದು ಅಂತ ನಾವು ಅಂದ್ಕೊಳ್ಬೇಕಾಗಿರುತ್ತೆ. ಹಾಗೆ ಕ್ಷಮಾಪಣೆಯನ್ನ ಕೇಳಿ ಮತ್ತೆ ಬಿಜ್ಜಳ ಹೇಳ್ತಾ ಇದ್ದಾರೆ, ನೀನು ನನ್ನ ಆಸ್ಥಾನಕ್ಕೆ ಬರಬೇಕು, ನನ್ನ ಆಸ್ಥಾನದಲ್ಲಿ ಇರ್ಬೇಕು ಅಂತ ಹೇಳಿದಾಗ ನಯವಾಗಿ ನಿರಾಕರಿಸ್ತಾನೆ. ನನ್ನ ಕಾಯಕ ನನಗಿರ್ಲಿ ಅಂತ ಹೇಳ್ತಾನೆ. ಕಾಯಕಕ್ಕೆ ಪ್ರಾಧಾನ್ಯತೆ ಕೊಡ್ತಾನೆ ಹೊರತು ಆತ ಏನ್ ಮಾಡೋದಿಲ್ಲ ಅಂತಂದ್ರೆ ಈ ಆಮಿಷಗಳಿಗೆ ಅಥವಾ ಅಧಿಕಾರಗಳಿಗೆ ಅಥವಾ ಇನ್ನು ಬೇರೆ ಬೇರೆ ಲಾಭಗಳಿಗೆ ತನ್ನ ಒಂದು ಪ್ರಾಧಾನ್ಯತೆಯನ್ನು ಕೊಡುವುದಿಲ್ಲ ಅನ್ನುವಂಥ ಸಂಗತಿ ಈ ನಮ್ಮ ಒಂದು ಮಡಿವಾಳ ಮಾಚಿದೇವನ ಒಂದು ವ್ಯಕ್ತಿತ್ವದಲ್ಲಿ ನಮಗೆ ಕಾಣಿಸುತ್ತೆ. ಒಂದು ಕಡೆ ಜನಪದ ಕಥೆಯಲ್ಲಿ ಒಂದು ಗೀತೆಯಲ್ಲಿ ಬರುತ್ತೆ, ಪಟ್ಟದ ಮದಗಜನ ಬಿಟ್ಟ ಬಿಜ್ಜಳ ರಾಯ ರಟ್ಟೆಯಲ್ಲಿ ಇಡುಕಿ ಒಗೆದ ಮಾಚಯ್ಯ ಹುಟ್ಟಿದ ಈ ನರಲೋಕ ಕಲಿರುದ್ರ. ಕಲಿರುದ್ರ ಅನ್ನುವಂತಹ ಮಾತುಗಳಲ್ಲಿ ಪ್ರಸ್ತಾಪ ಮಾಡಿ, ಕಲಿ ಅಂದ್ರೆ ಪರಾಕ್ರಮಿ, ರುದ್ರ ಅಂತಂದ್ರೆ ಶಿವ ಅನ್ನುವಂಥ ಅರ್ಥದಲ್ಲಿ ನಾವು ಗಮನಿಸಬಹುದಾಗಿರುತ್ತೆ. ಆ ತರದ ಒಂದು ಪರಾಕ್ರಮ ಮತ್ತೆ ಬೇರೆ ಬೇರೆ ರೀತಿಯಾದಂತಹ ಸಂಗತಿಗಳನ್ನ ಇಟ್ಕೊಂಡಿರುವಂತಹ ಈ ವ್ಯಕ್ತಿ ಬಿಜ್ಜಳ ರಾಯನ ಸಮಸ್ತ ಸೈನ್ಯವನ್ನು ಕೂಡ ಸೋಲಿಸಬಲ್ಲಂತಹ ಒಂದು ವ್ಯಕ್ತಿತ್ವದವನಾಗಿದ್ದ ಅನ್ನುವಂತಹ ಸಂಗತಿ ನಮಗೆ ಇಲ್ಲಿ ಕಾಣಿಸುತ್ತೆ. ಇಂತಹ ಹೋರಾಟದ ಅಥವಾ ಇನ್ನು ಬೇರೆ ಬೇರೆ ರೀತಿಯಾದಂತಹ ಒಂದು ಚಿತ್ರಣಗಳು ಅನೇಕ ಶಾಸನಗಳಲ್ಲಿ ಕಾಣಿಸ್ತವೆ. ಮತ್ತೆ ಕೆಲವು ಶಿಲ್ಪದ ಮೇಲೂ ಕೂಡ ಆ ಹೋರಾಟದ ಚಿತ್ರಣಗಳಿರೋದನ್ನು ನಾವು ಗಮನಿಸಬಹುದಾಗಿರುತ್ತೆ. ಉದಾಹರಣೆಗೆ ಈ ಅಮ್ಮನ ಬಾವಿಯ ಒಂದು ಶಿಲ್ಪಗಳಲ್ಲಿ ಆ ರೀತಿಯಾದಂತಹ ಒಂದು ಸಂಗತಿಗಳು ನಮಗೆ ಬಹಳ ವಿಶೇಷವಾಗಿ ಕಾಣಿಸೋದು ನಾವು ಗಮನಿಸಬಹುದು. ಅಂದ್ರೆ ಶಿಲ್ಪಗಳ ಮೂಲಕ, ದೇವಾಲಯಗಳ ಮೂಲಕ ಅಥವಾ ಶಾಸನಗಳ ಮೂಲಕ ಆತನ ವ್ಯಕ್ತಿತ್ವವನ್ನು ವಿಶೇಷವಾಗಿ ಬಣ್ಣನೆ ಮಾಡಿರುವಂತಹ ಸಂಗತಿ ನಮಗೆ ಕಾಣಿಸುತ್ತೆ. ಇದು ಆತನ ಒಂದು ವೀರತ್ವಕ್ಕೆ ಅಥವಾ ವೀರ ಒಂದು ಮಡಿವಾಳ ಮಾಚಿದೇವನ ಕಂಡು ಬಂದ್ರೆ ಕಾಯಕ ನಿಷ್ಠೆಗೆ ಆತ ತೋರ್ತಾ ಇದ್ದಂತಹ ಒಂದು ಸಂಗತಿಗಳು.
ಕಾಯಕ ಅಂದ್ರೆ ಎಂತಹ ಒಂದು ಪ್ರಾಧಾನ್ಯತೆ ಆತನಿಗಿತ್ತು. ಉಳಿದೆಲ್ಲ ವ್ಯಕ್ತಿತ್ವಕ್ಕಿಂತ ಕಾಯಕಕ್ಕೆ ಆತ ಬಹಳ ವಿಶೇಷವಾಗಿ ಏನ್ ಮಾಡ್ತಾ ಇದ್ದ ಅಂತಂದ್ರೆ ಆದ್ಯತೆಯನ್ನು ಕೊಡ್ತಾ ಇದ್ದ. ಈತನ ಕಾಯಕ ನಿಷ್ಠೆಯನ್ನ ಮೀರುವಂತವರು ಆ ಕಾಲದಲ್ಲಿ ಬಹಳ ಕಡಿಮೆ ಅನ್ನುವ ರೀತಿಯಲ್ಲಿ ತನ್ನ ಒಂದು ಬದುಕಿನಲ್ಲಿ ಅಂತಹ ಪ್ರಸಂಗಗಳನ್ನು ಇಟ್ಕೊಂಡಿದ್ದ ಅಂತ ಹೇಳ್ತಾರೆ. ಒಂದು ಕಡೆ ನೀಲಗಾರ ಪುರಾಣದಲ್ಲಿ ಒಂದು ಕಡೆ ಬರುತ್ತೆ, ಒಮ್ಮೆ ಶಿವ ಈ ಮಡಿವಾಳ ಮಾಚಿದೇವರನ್ನ ಪರೀಕ್ಷೆ ಮಾಡಬೇಕು ಅಂತ ದೇವತೆ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಬಟ್ಟೆಯ ಗಂಟನ್ನ ಕಂತೆಯನ್ನು ತಂದುಬಿಟ್ಟು ಬಟ್ಟೆ ಗಂಟನ್ನ ಕೊಡ್ತಾರೆ ಒಬ್ಬ ವ್ಯಕ್ತಿಯಾಗಿ ಬಂದು, ಇದನ್ನ ನೀನು ಮಡಿ ಮಾಡ್ಕೊಂಡು ಬಂದು ಕೊಡ್ಬೇಕು ಅಂತ. ಮಡಿ ಮಾಡ್ಕೊಂಡು ಬಂದು ಎಲ್ಲಿ ಮಡಿ ಮಾಡ್ಕೊಂಡು ಬರ್ಬೇಕು ಅಂತಂದ್ರೆ ಇದನ್ನ ನೀರಿಗೆ ಸೋಕಿಸಬಾರ್ದು, ಕಲ್ಲಿಗೆ ಮುಟ್ಟಿಸಬಾರ್ದು, ಬಿಸಿಲಿಗೆ ಒಣಗಿಸಬಾರ್ದು, ಆದ್ರೆ ಮಡಿ ಮಾಡ್ಕೊಂಡು ಬರ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೇಗ್ ಸಾಧ್ಯ ಆಗುತ್ತೆ? ನೀರಿಗೆ ಸೋಕಿಸ್ದೆ, ಕಲ್ಲಿಗೆ ಸೋಕಿಸ್ದೆ ಅಥವಾ ಬಿಸಿಲಿಗೆ ಒಣಗಿಸ್ದೆ, ಏನ್ ಮಾಡೋದು ಅಂತ ಚಿಂತೆ ಇಲ್ಲದಿದ್ದಾಗ ಆತನ ಹೆಂಡತಿ ಹೇಳ್ತಾಳೆ, ಏನಂತ ಹೇಳ್ತಾಳೆ ಅಂತಂದ್ರೆ, ನೀನು ನನ್ನ ತಲೆಯನ್ನು ಕತ್ತರಿಸಿ ನನ್ನ ಒಂದು ದೇಹದಿಂದ ಉಕ್ಕಿ ಬರುವಂತ ರಕ್ತದಿಂದ ನೀನು ಈ ಒಂದು ಬಟ್ಟೆಯನ್ನು ಮಡಿ ಮಾಡಿಕೊಡು ಅಂತ ಹೇಳಿದಾಗ ತನ್ನ ಹೆಂಡತಿಯನ್ನು ಕತ್ತರಿಸಿ ಆ ರಕ್ತದಿಂದ ಮಡಿ ಮಾಡಿಕೊಡ್ತಾನೆ. ಅಂದ್ರೆ ಆ ಮಡಿ ಮಾಡಿ ಕೊಡುವ ಸಂದರ್ಭದಲ್ಲಿ ಅಲ್ಲಿ ಹೇಳಿದ್ರೆ ಈ ಒಂದು ರಕ್ತದಿಂದ ಮಡಿ ಮಾಡೋದು ದುಃಖದ ತಾಪದಿಂದ ಒಣಗಿಸಿ ತೆಗೆದುಕೊಂಡು ಬಂದ ಅನ್ನುವಂಥ ಸಂಗತಿ ಅನೇಕ ಕಾವ್ಯಗಳಲ್ಲಿ ನಮಗೆ ಕಾಣಿಸುತ್ತೆ. ಇದನ್ನು ಗಮನಿಸಿದ್ರೆ ಹೆಂಡತಿಗಿಂತಲೂ ಹೆಂಡತಿಯ ಪ್ರಾಣಕ್ಕಿಂತಲೂ ತನ್ನ ಕಾಯಕವೇ ಇಂಪಾರ್ಟೆಂಟ್ ಅಂತ ಹೇಳ್ತಾಗ ತನ್ನ ಬದುಕಿನಲ್ಲಿ ದುಡುಕೊಂಡಿದ್ದಲ್ಲ, ಇದು ನಮ್ಮೆಲ್ಲರಿಗೂ ಬಹಳ ಮುಖ್ಯವಾದಂಥ ಸಂಗತಿಯಾಗಿ ಅನಿಸುತ್ತೆ. ಆ ಸಂದರ್ಭದಲ್ಲಿ ಬಹುಶಃ ದೈವ ಹೇಗೆ ಆತನಿಗೆ ಸಪೋರ್ಟ್ ಮಾಡ್ತು ಅಂದ್ರೆ, ನೀನು ಮಡಿ ಬಟ್ಟೆಯನ್ನ ನೀನೊಬ್ಬನೇ ಅಲ್ಲ ನಿನ್ನ ಹೆಂಡತಿ ಸಮೇತ ಸತಿಯ ಸಮೇತ ನನ್ಗೆ ಒಪ್ಪಿಸ್ಬೇಕು ಅಂತ ಹೇಳಿದಾಗ, ಸತಿ ಇಲ್ಲದೆ ಇದ್ದಾಗ ಅವ್ನು ಹೆಂಗ್ ಒಪ್ಪಿಸ್ಲಿಕ್ಕಾಗುತ್ತೆ? ದುಃಖದಲ್ಲಿದ್ದಾಗ ಅವ್ನ ಹೆಂಡತಿ ಮತ್ತೆ ಬದುಕು ಬಂದು. ಬಹುಶಃ ನಮ್ಮ ಹರಿಹರ ರಗಳೆಯಲ್ಲಿ ಯಾವುದು ಭಕ್ತ ಸಿರಿಯಾಳನ ರಗಳೆ, ಬಹುಶಃ ಸಿರಿಯಾಳನ ರಗಳೆಯಲ್ಲಿ ತನ್ನ ಮಗಳನ್ನೇ ಕಟ್ಟಿಸುವ ಒಂದು ಪ್ರಸಂಗ ಕೇಳಿಟ್ಟಿದೆ ಅಂತ ಅನ್ಕೊಳ್ತೀನಿ. ಹಾಗೆ ಇಲ್ಲಿಯೂ ಕೂಡ ಮಡಿವಾಳ ತನ್ನ ಹೆಂಡತಿಯನ್ನೇ ಕತ್ತರಿಸಿ ಇದು ಮಾಡ್ತಾರೆ. ಇದೊಂದು ಪ್ರಸಂಗ ಆದ್ರೆ ಇದೇ ತರದ ಮತ್ತೊಂದು ಏನಾಗಿರುತ್ತೆ ಅಂತಂದ್ರೆ, ಆ ಒಂದು ಬಿಜ್ಜಳ ಆಕ್ಚುಲಿ ಕೆಲವೊಮ್ಮೆ ಈ ಶರಣರ ಮೇಲೆ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತಹ ಸಂದರ್ಭದಲ್ಲಿ ಈ ಮಡಿವಾಳ ಮಾಚಿದೇವ ಅವನ ಮಡಿ ನಿಷ್ಠೆಯನ್ನು ನಾನೇನ್ ಮಾಡ್ಬೇಕು ಅಂದ್ರೆ ಗೆಡಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಆತ ಎಲ್ಲೆಲ್ಲಿ ಮಡಿ ಮಾಡ್ಲಿಕ್ಕೆ ಹೋಗ್ತಾನೋ ಆ ಮಡಿ ಹೋಗುವ ಜಾಗಕ್ಕೆಲ್ಲ ಕಾವಲಿರಿಸ್ತಾರೆ. ಕೆರೆ, ಕುಂಟೆ, ಬಾವಿ, ನದಿ, ತೊರೆ ಯಾವುದೇ ಇದ್ರು ಅಲ್ಲಿ ಕಾವಲಿಗಿರಿಸಿ ಅಲ್ಲಿ ಯಾವುದೇ ಕಾರಣಕ್ಕೂ ಈ ಮಡಿವಾಳ ಯಾವ ಕಾರಣಕ್ಕೂ ಬಟ್ಟೆಗಳನ್ನು ತೊಳೆಯಬಾರ್ದು, ಮಡಿ ಮಾಡಬಾರ್ದು ಅಂತೀವಿ. ಆ ರೀತಿಯಾಗಿ ತೊಳೆದಾಗ ಮತ್ತೊಮ್ಮೆ ಆತನ ಹೆಂಡತಿಯೇ ಹೇಳ್ತಾ ಇದ್ದಾಳೆ, ನನ್ನ ವಕ್ಷವನ್ನ ಕತ್ತರಿಸಿ ನೀನ್ ಮಾಡು, ರಕ್ತದಿಂದ ಆ ಒಂದು ಮಡಿಯನ್ನ ಮಾಡು ಅಂತ ಹೇಳ್ತಾರೆ. ಈ ತರದ ಒಂದು ಪ್ರಸಂಗಗಳು ಅಂದ್ರೆ ಅಲ್ಲಿಯೂ ಆತರ ಮಾಡಿ ಆ ಒಂದು ಮಡಿಯನ್ನ ಮಾಡಿಕೊಟ್ಟ ಅಂತ ಹೇಳುವಂತ ಒಂದು ಅನೇಕ ಕಥೆಗಳು ನಮಗೆ ಕಾಣ್ತವೆ. ಇವನ್ನೆಲ್ಲ ಗಮನಿಸ್ತಾ ಇದ್ದಾಗ ಮಡಿವಾಳ ಮಾಚಯ್ಯ ಹೇಗೆ ತನ್ನ ಒಂದು ಬದುಕಿನಲ್ಲಿ ಕಾಯಕಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಾ ಇದ್ದ, ಸಂಬಂಧಕ್ಕಿಂತ ಅಥವಾ ಆಮಿಷಗಳಿಗಿಂತ ಅಧಿಕಾರಕ್ಕಿಂತ ಕಾಯಕವೇ ಇಂಪಾರ್ಟೆಂಟ್ ಅನ್ನೋದು ಅದು ನಮಗೆ ಬಹಳ ಮುಖ್ಯವಾಗಿ ಕಾಣಿಸ್ತಾ ಹೋಗ್ತಿರುತ್ತೆ. ಇಂತಹ ಒಂದು ಮಡಿವಾಳ ಮಾಚಿದೇವರು ಶರಣ ಒಂದು ವ್ಯಕ್ತಿಯಾಗಿ ಹೇಗೆ ತನ್ನ ಒಂದು ಬದುಕನ್ನ ಇದು ಮಾಡ್ಕೊಂಡಿದ್ರು. ಬಹುಶಃ ಈ ಶರಣನಾಗಿ ಕಾಣುವ ಸಂದರ್ಭದಲ್ಲಿ ನಮ್ಮ ಮಡಿವಾಳ ಮಾಚಿದೇವರನ್ನ ಅನೇಕ ವ್ಯಕ್ತಿಗಳು ಬಹಳ ಹೆಗ್ಗಳಿಕೆಯಿಂದ ಹೆಮ್ಮೆಯಿಂದ ಹೊಗಳಿರೋದನ್ನ ನಾವು ಗಮನಿಸಬಹುದು. ನಾನು ಈಗಾಗಲೇ ಹೇಳಿದೆ, ಮಡಿವಾಳ ಮಾಚಯ್ಯ ಅನ್ನೋದನ್ನ ಮಾಚಿದೇವ, ಮಾಚಿ ತಂದೆ ಅನ್ನುವ ರೀತಿಯಲ್ಲಿ ದೇವ ತಂದೆ ಅನ್ನುವಂತಹ ಗೌರವಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋದನ್ನ ನಾವು ಗಮನಿಸಿದ್ರೆ ಆ ಸಮಕಾಲೀನರಲ್ಲಿ ಆ ವ್ಯಕ್ತಿಯ ಬಗ್ಗೆ ಇದ್ದಂತಹ ಒಂದು ಮಹತ್ವದ ಒಂದು ಸಂಬಂಧ ಅರ್ಥ ಆಗ್ತಾ ಹೋಗುತ್ತೆ. ಕೆಲವು ಸಲ ಒಂದು ಮಾತು ನಮಗೆ ಬರುತ್ತೆ, ಯಾವುದೇ ಒಬ್ಬ ವ್ಯಕ್ತಿಯ ಒಂದು ಶ್ರೇಷ್ಠತೆಯನ್ನು ನಾವು ಗುರುತಿಸ್ಕೊಳ್ಬೇಕಾದ್ರೆ ಪಕ್ಕದವರ ಒಂದು ಮಾತುಗಳಿಂದ ಕೇಳಿ ತಿಳ್ಕೊಳ್ಬೇಕು ಅಂತ ಹೇಳಿ. ಇಲ್ಲಿಯೂ ಕೂಡ ಮಡಿವಾಳ ಮಾಚಿದೇವನ ವ್ಯಕ್ತಿತ್ವವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಮಡಿವಾಳನ ಮಾತುಗಳಿಗಿಂತ ಮಡಿವಾಳನ ಅಲ್ಲದ ಬೇರೆಯವರ ಮಾತುಗಳಿಂದ ನಾವು ಆ ವ್ಯಕ್ತಿಯ ಒಂದು ವ್ಯಕ್ತಿತ್ವವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಯಾಕೆ ಆ ಮಡಿವಾಳ ಮಾಚಿದೇವರ ಬಗ್ಗೆ ಅಷ್ಟೊಂದು ವಿಶೇಷವಾದಂತಹ ಒಂದು ಔದಾರ್ಯ ಮತ್ತೆ ಔನ್ನತ್ಯದ ಒಂದು ಸಂಗತಿಗಳು ಇಟ್ಕೊಂಡಿದ್ರು ಅಂತಂದ್ರೆ, ಮಡಿವಾಳ ಮಾಚಿದೇವರೊಳಗಡೆ ಅಂತಹದ್ದೊಂದು ವಿಶೇಷ ಗುಣ ಇದೆ. ಯಾವಾಗಲೂ ತನ್ನ ಸುತ್ತಮುತ್ತ ಇದ್ದಂಥವರ ಜೊತೆಯಲ್ಲಿ ಬಹಳ ವಿಶೇಷವಾದಂತಹ ಅನುಬಂಧವನ್ನ ಅವ್ರು ಇಟ್ಕೊಂಡು ಬರ್ತಾ ಇದ್ರು. ಇವತ್ತಿನ ದಿನ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಆಚರಣೆ ಮಾಡುತ್ತಿರುವಂತ ವೀರಶರಣ ಮಡಿವಾಳ ಮಾಚಿದೇವರ ಜಯಂತಿ ಸಮಾರಂಭಕ್ಕೆ
ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ನಮ್ಮೆಲ್ಲರ ನೆಚ್ಚಿನ ಕುಲಪತಿಗಳಾದಂಥ ಪ್ರೊಫೆಸರ್ ಶಶಿಕಾಂತ್ ಎಸ್ ಹುಲ್ಕೇರಿ ಅವರೇ, ಹಾಗೂ ಈ ಒಂದು ಸಮಾರಂಭಕ್ಕೆ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದಂಥ ಡಾಕ್ಟರ್ ಟಿ ಡಿ ರಾಜಣ್ಣ, ಕನ್ನಡ ವಿಭಾಗ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಡಗಂಚಿ ಅವರೇ, ಹಾಗೂ ವೇದಿಕೆ ಮೇಲೆ ಅತಿಥಿ ಸ್ಥಾನವನ್ನು ವಹಿಸಿದಂಥ ಪ್ರೊಫೆಸರ್ ದಶರಥ್ ನಾಯ್ಕ್ ಸರ್ ಅವರೇ, ಹಾಗೂ ಡಾಕ್ಟರ್ ಎನ್ ಜಿ ಕಣ್ಣೂರ್ ಸರ್ ಅವರೇ, ಜಯಮುಖಾ ಮೇಡಮ್ ಅವರೇ, ಹಾಗೂ ಇಲ್ಲಿ ಈ ಒಂದು ಸಮಾರಂಭಕ್ಕೆ ಅತ್ಯಂತ ಉತ್ಸಾಹದಿಂದ ಆಗಮಿಸಿದಂಥ ವಿಶ್ವವಿದ್ಯಾಲಯದ ಎಲ್ಲ ವಿಭಾಗದ ಮುಖ್ಯಸ್ಥರೇ, ವಿದ್ಯಾಧಿಕಾರಿಗಳೇ, ಉಪನ್ಯಾಸಕರೇ, ಅತಿಥಿ ಉಪನ್ಯಾಸಕರೇ, ಹಾಗೂ ನನ್ನ ಎಲ್ಲ ವಿದ್ಯಾರ್ಥಿನಿಯರೇ ಮತ್ತು ಮಾಧ್ಯಮ. ಈಗಾಗಲೇ ನಾನು ಹೇಳಿದಂತೆ ಮಡಿವಾಳ ಮಾಚಿದೇವರು ಜನನ 1120ರಿಂದ 1130 ಅವಧಿಯಲ್ಲಿ ಆಗಿದೆ ಅಂತ ಅನೇಕ ಇತಿಹಾಸಕಾರರು ಪ್ರಸ್ತಾಪನೆ ಮಾಡಿದ್ದಾರೆ. ಆದ್ದರಿಂದ ಇವರಿಗೆ ಹಿರಿಯ ಶರಣರು ಅಂತ ಕರೀತಾರೆ. ಬಸವ ಕಲ್ಯಾಣದಲ್ಲಿ ಅಣ್ಣ ಬಸವಣ್ಣನವರ ನೇತೃತ್ವದಲ್ಲಿ ಈ ಒಂದು ಸಮಾಜವನ್ನು ತಿದ್ದುವ ಕೈಕರ್ಯನ್ನು ಕೈಗೊಂಡಿದ್ದಕ್ಕಾಗಿ ಎಲ್ಲ ಭಾಗದಿಂದ ಅನೇಕ ಶರಣರು ಅಲ್ಲಿಗೆ ಆಕರ್ಷಿತರಾಗಿ ಬಂದು ಅನುಭವ ಮಂಟಪಕ್ಕೆ ಹಾಜರಾಗಿತ್ತು. ಅಂಥ ಒಂದು ಕಾಲದಲ್ಲಿ ಈ ಅಣ್ಣ ಬಸವಣ್ಣನವರ ಬಸವನ ಬಾಗೇವಾಡಿ ಮತ್ತು ವೀರಶರಣ ಮಡಿವಾಳರ ದೇವರ ಹಿಪ್ಪರಿಗೆ ಊರಿಗೆ ಅಂತರ ಕೇವಲ 25 ಕಿಲೋಮೀಟರ್. ಅಂದರೆ ಸುಮಾರು ಆಗಿನ ಕಾಲದಲ್ಲಿ ನಡೀತಾ ಹೋದರೆ 1 ಗಂಟೆಯಲ್ಲಿ ಆ ಊರಿಗೆ ಮುಟ್ಟಬಹುದು. ಆವಾಗ ಅಣ್ಣ ಬಸವಣ್ಣನವರು ಬಸವನ ಬಾಗೇವಾಡಿಯಲ್ಲಿ ಹೋಗಿ ಅನುಭವ ಮಂಟಪ ಸ್ಥಾಪನೆಯಾದಷ್ಟು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ವಿಭಾಗಕ್ಕೆ ಪ್ರಶಂಸಿಸಿದಾಗ ಈ ವೀರಶರಣ ಮಡಿವಾಳರು ಕೂಡ ಅವರ ಒಂದು ಆಕರ್ಷಣೆಗಳು ಒಳಗಾಗಿ ಅಲ್ಲಿ ಹೋದರು. ಅಲ್ಲಿ ಒಟ್ಟು 770 ಶರಣರು, 700 ಜನ ಶರಣರು, 70 ಜನ ಶರಣೆಯರು. ಅಲ್ಲಿ ಒಂದೇ ಕೆಲಸ, ಆಗಿನ ಕಾಲದಲ್ಲಿ ಆಚರಣೆಯಲ್ಲಿರುವಂಥ ಕೆಟ್ಟ ಪದ್ಧತಿ, ಅಸ್ಪೃಶ್ಯತೆ, ಆಡಂಬರ, ಅಂಧಾಚಾರ, ಕಂದಾಚಾರ, ಅಮಾನವೀಯ ಪದ್ಧತಿಗಳು, ಸತಿ ಪದ್ಧತಿ, ದೇವದಾಸಿ ಪದ್ಧತಿ, ಎಲ್ಲ ಥರದ ಒಂದು ಆಚಾರ ಅನಾಚಾರಗಳನ್ನು ತೊಡೆದು ಒಂದು ಮಾನವೀಯತೆಯ ಬೆಳಕನ್ನು ಕಲ್ಲಲ್ಲಿ ಅಲ್ಲಿ ಎಲ್ಲರೂ ಸೇರಿದರು. ಆಗ ಅಲ್ಲಿ ಎಲ್ಲ ಶರಣರು ತಮ್ಮ ತಮ್ಮ ಕಾಯಕದಲ್ಲಿ ಅತ್ಯಂತ ನಿಷ್ಠೆಯಿಂದ ಕೆಲಸ ಮಾಡ್ತಿದ್ದರು. ಆವಾಗ ಮಡಿವಾಳ ಮಾಚಿದೇವರು ಕೂಡ ಅಲ್ಲಿ ತಮ್ಮ ಏನಾದ್ರು ಕುಲಕಸಬು ಬಟ್ಟೆಗಳನ್ನು ಮಡಿ ಮಾಡುವ ಕೆಲಸ ಅವರು ಕೈಗೊಂಡಿದ್ರು. ಅವರು ಎಲ್ಲರೂ ಅವರವರ ಕೆಲಸ ಮಾಡಿ ಅನುಭವ ಮಂಟಪದಲ್ಲಿ ಪ್ರತಿದಿನ ಏನಾದ್ರು ಅಂತಂದ್ರೆ ವಚನಗಳನ್ನು ಬರೆದು ವಚನಗಳ ಸಾರವನ್ನು ಎಲ್ಲರಿಗೆ ಹೇಳುವ ಒಂದು ಕಾರ್ಯಕ್ರಮ ಇತ್ತು. ಆವಾಗ ಅಲ್ಲಿ ಮುಂದೆ ಎಲ್ಲ ಶರಣರ ಕೆಲ ಆಗಿನ ಕಾಲದಲ್ಲಿ ಇಂಥ ಒಂದು ಮುಂದುವರಿದಂಥ ಆಚಾರ ವಿಚಾರಗಳಿಗೆ ಬಹಳ ಪ್ರತಿರೋಧ. ಅಲ್ಲಿ ಶ್ರೇಣೀಕೃತ ವ್ಯವಸ್ಥೆ ಬಹಳ ಪ್ರಬಲವಾಗಿರ್ತದೆ. ಎಲ್ಲದಂತಂದ್ರೆ 4 ಜನ ಹೇಳ್ತಾರೆ, ಮೇಲಿನವರು, ಕೆಳಗಿನವರು, ಅದಕ್ಕೆ ಶೂದ್ರರು, ಬ್ರಾಹ್ಮಣರು, ವೈಶ್ಯರು, ಆ ಥರ ಆ ಒಂದು ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಬಹಳ ವಿರೋಧ ವ್ಯಕ್ತಪಡಿಸ್ತಾರೆ. ಅಲ್ಲಿ ಬಿಜ್ಜಳ ರಾಜನಿಗೆ ಬಸವಣ್ಣನವರ ಅನುಭವ ಮಂಟಪದ ಬಗ್ಗೆ, ಶರಣರ ಬಗ್ಗೆ ಇಲ್ಲ ಸಲ್ಲದ ಚಾಡಿಗಳನ್ನು ಹೇಳ್ತಾರೆ. ಅಲ್ಲಿ ಸೇರೋದಿಲ್ಲ. ಇಂಥ ಅವ್ರಿಗೆ ಏನಂದ್ರೆ ವ್ಯವಸ್ಥೆ ಬೇಕಾಗಿದ್ದಿಲ್ಲ, ಅದೇ ಒಂದು ವ್ಯವಸ್ಥೆ ಬೇಕಾಗಿದೆ, ಮುಂದುವರಿದ ವ್ಯವಸ್ಥೆ ಬೇಕಾಗಿದೆ. ಅದಕ್ಕಾಗಿ ಆ ಒಂದು ವ್ಯವಸ್ಥೆಯನ್ನು ಏನದಂತಂದ್ರೆ ಅವರಿಗೆ ಏನನ್ನ ಮುಗಿಸ್ಬೇಕಂತ ಆವಾಗ ಬಸವಣ್ಣನವರು ಧರ್ಮ ಕೆಡಿಸ್ತಾ ಇದ್ದಾರೆ, ಎಲ್ಲರೂ ಶೂದ್ರರು ಶೈವರು ಒಂದೇ ಅಂತ ಹೇಳ್ತಾರ, ಇದು ಬಹಳ ತಪ್ಪು, ಧರ್ಮವನ್ನು ಕೆಡಿಸ್ತಾ ಇದ್ದಾರೆ ಅಂತ ರಾಜರಿಗೆ ಚಾಡಿ ಹೇಳಿದಾಗ ರಾಜರು ಯಾವಾಗಲೂ ಏನದಂದ್ರೆ ಬಸವಣ್ಣನವರು ಪರವಾಗಿರ್ತಾರೆ. ಮುಂದೆ ಇವರು ಈ ತರ ಮಾಡಿದ್ರ ಈ ಸಮಾಜ ಸುಧಾರಣೆ ಮಾಡಕ್ ಸಾಧ್ಯ ಇಲ್ಲ ಅಂತ ಆಗ ಬಸವಣ್ಣನವರು ಏನದಂತಂದ್ರೆ ಒಂದು ದೊಡ್ಡ ಕಾರ್ಯಕ್ಕೆ ಕೈ ಹಾಕ್ತಾರೆ. ಈ ಜಾತಿ ನಿರ್ಮೂಲನೆ ಮಾಡಬೇಕಾದ್ರೆ ಅಂತರ್ಜಾತೀಯ ವ್ಯವಹಾರವನ್ನು ಅಸ್ತ್ರವಾಗಿ ಬಳಸಬೇಕು. ನಾವೆಲ್ಲರೂ ಏನದಂತಂದ್ರ ನಾವು ಏನದಂತಂದ್ರ ಅಸ್ಪೃಶ್ಯತೆ ಜೊತೆ ಏನದಂತಂದ್ರ
ಮೇಲ್ವರ್ಗದ ಬ್ರಾಹ್ಮಣರ ಕನ್ಯೆಯನ್ನು ಇವರಿಗೆ ಕೊಟ್ಟು ಮದುವೆ ಮಾಡಬೇಕು ಅಸ್ಪೃಶ್ಯಗಂತ ಒಂದು ಏನಾದಂತಂದ್ರೆ ಮದುವೆ ಮಾಡ್ತಾರ. ಅವಾಗ ಮದುವೆ ಮಾಡಿದಾಗ ಕಲ್ಯಾಣ ಕ್ರಾಂತಿ ಆಗ್ತದ. ಕಲ್ಯಾಣ ಕ್ರಾಂತಿ ಆದಾಗ ಅದನ್ನು ಸಹಿಸ್ಲಕ್ ಸಾಧ್ಯ ಆಗಂಗಿಲ್ಲ ಆಗಿನ ಪರಿಸ್ಥಿತಿ ಜನರಿಗೆ. ಅವ್ರು ಹೊಚ್ಚಿಗೆ ಹೇಳ್ತಾರ, ಈ ಶರಣರೇ ಏನದಂತಂದ್ರೆ ಸಮಾಜ ಕಟ್ಟಿಸ್ತಾರಂತ ಮಾಡಿದಾಗ ರಾಜಕೀಯ ಕಾರಣದಿಂದ ಅಲ್ಲಿ ಏನದಂದ್ರೆ ಬಿಜ್ಜಳನ ಕೊಲೆ ಆಗ್ತದೆ. ಬಿಜ್ಜಳನ ಕೊಲೆ ಆದ ನಂತರ ಅವನ ಮನೆಗೆ ಪಟ್ಟ ಕಟ್ತಾರ ಅವನ ಮಗನಿಗೆ. ತದನಂತರ ಆ ಮಗನಿಂದ ಇಡೀ ಈ ಅನುಭವ ಮಟ್ಟದ ಎಲ್ಲಾ ಶರಣರನ್ನು ಏನದಂತಂದ್ರೆ ಕೊಲೆ ಮಾಡಬೇಕು, ಇವ್ರು ಇರಬಾರದು, ಇದನ್ನ ಸಮಾಜ ಕೆಡಿಸ್ತಾರಂತೇಳಿ ಚಾಡಿದಾಗ ಅವಾಗ ಎಲ್ಲ ಶರಣರಿಗೆ ಜೀವಕ್ಕೆ ಕುತ್ತು ಬಂದಾಗ ಮಡಿವಾಳ ಮಾಚಯ್ಯನವರು ಆ ಎಲ್ಲ ಶರಣರ ರಕ್ಷಣೆಗೆ ಮತ್ತು ವಚನಗಳನ್ನು ಅತ್ಯಂತ ಮೌಲ್ಯವಿರುವಂತಹ ವಚನಗಳನ್ನು ರಕ್ಷಣೆ ಮಾಡಲು ಶರಣರ ಸೈನ್ಯವನ್ನೇ ಕಟ್ತಾರ. ಅವರೆಲ್ಲ ಶರಣರ ಸೈನ್ಯ ಕಟ್ಟಿ ಆ ಶರಣರ ಸೈನ್ಯಕ್ಕೆ ಅಧಿಪತಿ ಆಗ್ತಾರ. ಅವೆಲ್ಲ ಒಂದು ಶರಣರೇ ಏನಂತಂದ್ರೆ 5 ದಿಕ್ಕುಗಳಲ್ಲಿ ಕೆಲವೊಂದು ಪಂಗಡ ಏನಾದ್ರು ಶ್ರೀಶೈಲಕ್ಕೆ ಹೋಗ್ತದೆ, ಕೆಲವೊಂದು ಪಂಗಡ ಏನಾದಂತಂದ್ರೆ ಗುಂಪು ಸೋಲಾಪುರ ಕಡೆಗೆ ಹೋಗ್ತದೆ, ಒಂದ್ ಕಡೆ ಉಳಿವಿ ಕಡೆಗೆ ಹೋಗ್ತದೆ, ಇನ್ನೊಂದು ಕಡೆಗೆ ಏನದ ಈ ತರ ಅವ್ರು ಏನಾದ್ರು ಉಳಿವಿಗೆ ಈ ವಚನಗಳನ್ನು ಉಳಿವಿಗೆ ಸಾಗುವ ದಾರಿಯಲ್ಲಿ ಆ ಶರಣರ ನೇತೃತ್ವ ವಹಿಸಿ ಆ ವಚನಗಳನ್ನು ಸಂಪೂರ್ಣ ಉಳಿವಿಗೆ ಕೋಲಾರ ಜಿಲ್ಲೆಯ ಉಳಿವಿಗೆ ಮುಟ್ಟಿಸಿದಾಗ ತದನಂತರ ಅವರು ಬಂದು ದೇವರ ಈತರಿಗೆ ಐಕ್ಯ ಆಗ್ತಾರೆ. ಆ ಐಕ್ಯ ಆದಾಗ ಅವರ ಕಲ್ಯಾಣ ಕ್ರಾಂತಿ ಅತ್ಯಂತ ಏನಂತಂದ್ರೆ ಬಹಳ ಒಂದು ಕೆಟ್ಟ ಇತಿಹಾಸ. ಈ ಒಂದು ಆಗಿನ ಕಾಲದಲ್ಲಿ ಸುಮಾರು ಏನದಂತಂದ್ರೆ 12ನೇ ಶತಮಾನದಲ್ಲಿ ಆಗ ಈಗಿನ ಜನರು ಕೂಡ ಸಹಿಸಲಾರದಂತ ವಿಷಯ ಬಸವಣ್ಣನವರು ಆವಾಗ ಸಾಧಿಸಿ ತೋರಿಸಿದ್ದಾರೆ. ಈಗೂ ಕೂಡ ಯಾವಾಗ ಏನದಂತಂದ್ರೆ 12ನೇ ಶತಮಾನದಲ್ಲಿ ಶರಣರು, 14ನೇ ಶತಮಾನದಲ್ಲಿ ದಾಸರು, 19ನೇ ಶತಮಾನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಮಾಡಿದಂತ ಕೆಲಸ ಇವತ್ತು ಪ್ರತಿಫಲ ಸಿಗ್ತಾ ಇದೆ. ಅವರೆಲ್ಲ ಶರಣರ ಒಂದು ಏನದ ಆಶಯ, ದಾಸರ 14ನೇ ದಾಸರ ಆಶಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಕಾರಗೊಳಿಸಿದ್ದಾರೆ. ಅವರಿಗೆ ಎಷ್ಟೋ ಕಷ್ಟ ನಷ್ಟಗಳು ಬಂದರೂ ಕೂಡ ಆಗಿನ ಒಂದು ಪ್ರಯತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೈಯಲ್ಲಿ ಕೆಲಸ ಆಗಿದೆ. ಇವತ್ತಿನ ದಿನ ನಾವು ಎಷ್ಟೇ ಆಗಲಿ ಸಮಾನತೆಯನ್ನು, ಸಮಾನ ಅವಕಾಶಗಳನ್ನು ಸರ್ಕಾರದಲ್ಲಾಗಲಿ, ಸಮಾಜದಲ್ಲಾಗಲಿ, ಆಡಳಿತದಲ್ಲಾಗಲಿ ಪ್ರತಿಯೊಂದು ರಂಗದಲ್ಲಿ ಸಮಾಜ ಸಿಗ್ತಾ ಇದೆ ಅಂತಂದ್ರೆ ಆ ಶರಣರ ಆಶಯ, ದಾಸರ ಆಶಯ ಅಂತಿಮವಾಗಿ ಅದನ್ನು ಕಾರ್ಯರೂಪಕ್ಕೆ ಬಂದದ್ದು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಆಶಯದಿಂದ. ಅದಕ್ಕಾಗಿ ಇವತ್ತಿನ ದಿನ ಕೂಡ ಅನೇಕ ಜನರು ಈ ದಲಿತರು, ಹಿಂದುಳಿದವರಿಗೋದವರು ಎಲ್ಲಾ ಸಮಾಜದವರಿಗೆ ಸಮಾನತೆ ಇದೆ. ಆದರೆ ಏನಾದಂದ್ರೆ ಮನಸ್ಸಿನಿಂದ ಕೊಡ್ತಾ ಇಲ್ಲ. ಕೇವಲ ಏನದಂತಂದ್ರೆ ಕಾನೂನಿನ ಸಂವಿಧಾನ ಆಧಾರದ ಮೇಲೆ ಮನಸ್ಸಿಗೆ ಕೊಡ್ತಾರೆ. ಆದ್ರೆ ಮನಸ್ಸಿನಲ್ಲಿ ಇನ್ನೂ ಅಳುಕು ಇದೆ, ಅದನ್ನು ಹೋಗಬೇಕು. ಹೋದಾಗ ಮಾತ್ರ ಶರಣರು ಈ ಒಂದು ಹೋರಾಟ ಮಾಡಿ ತ್ಯಾಗ ಮಾಡಿ ಅವ್ರು ಏನಾದಂತಂದ್ರೆ ಸರ್ವಸ್ವವನ್ನು ಕಳೆದುಕೊಂಡದ್ದು ಅದು ಸಾರ್ಥಕ ಆಗ್ತದಂತ ಈ ಸಂದರ್ಭದಲ್ಲಿ ಹೇಳಿ, ಮಡಿವಾಳ ಮಾಚರಿಯವರು ಕೂಡ ಈ ಕಂದಾಚಾರಕ್ಕೆ ಅವ್ರು ಏನಾದಂತಂದ್ರೆ ಹೋಗಲಾಡಿಸಲು ಶರಣರಿಗೆ ಕೈ ಜೋಡಿಸಿ ಕೈಯಲ್ಲಿ ಕತ್ತಿ ಹಿಡಿದರು. ನೀವು ನೋಡಿದಾಗ ಯಾವ ಶರಣರು ಕೈಯಲ್ಲಿ ಕತ್ತಿ ಹಿಡಿದಿಲ್ಲ. ಶರಣರು ಈ ಮಡಿವಾಳ ಮಾಚರಿಯವರಿಗೆ ವೀರ ಶರಣ, ವಚನ ರಕ್ಷಕ ಮತ್ತು ಏನಾದಂತಂದ್ರ ವೀರ ಗಣಾಚಾರಿ ಅಂತ. ಗಣಾಚಾರಿ ಅಂತ ಯಾಕೆ ಅಂತಂದ್ರೆ ಗಣಾಚಾರ ತತ್ವ ಅಂತಂದ್ರೆ ಸಮಾಜದಲ್ಲಿ ಎಲ್ಲೇ ಅನ್ಯಾಯ ಕೊಟ್ಟರು ಬೇಡ, ಆ ಅನ್ಯಾಯವನ್ನು ನಾವು ಪ್ರತಿಭಟಿಸಬೇಕು, ಅದನ್ನು ತಡೆಯಲಿಕ್ಕೆ ಪ್ರಯತ್ನ ಮಾಡಬೇಕು. ಒಂದು ವೇಳೆ ಅದು ಸಾಧ್ಯ ಆಗದಿದ್ದರೆ ನಮ್ಮನ್ನು ನಾವೇ ಶಿಕ್ಷೆಗೆ ಗುರಿಪಡಿಸಬೇಕು. ಸಮಯ ಬಂದಾಗ ಆತ್ಮಾಹುತಿ ಕೊಡ್ಬೇಕಂತ ಆ ತತ್ವ, ಅದಕ್ಕೆ ವೀರಗಣಾಚಾರಿ ತತ್ವ ಅಂತಾರ. ವೀರಗಣಾಚಾರಿ ಏನಾದ್ರು ಎಲ್ಲರಿಗೆ ಏನಾದಂತಂದ್ರೆ ಅನ್ಯಾಯ ಕಂಡಲ್ಲಿ ಅದನ್ನು ಪ್ರತಿಭಟಿಸೋದು. ಅದೇ ಕೆಲಸ ಕೂಡ ಇವತ್ತು ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಮುಂದೆ ಕೂಡ ಈ ತರ ಅನ್ಯಾಯ ಅತ್ಯಾಚಾರಗಳನ್ನು ನಾವು ತಡೆಗಟ್ಟಲು ಕೇವಲ ನಾವೇನಾದ್ರೂ ನೋಡಿ ಸುಮ್ಮನೆ ಕುಳಿತಬಾರದು. ಸಾಧ್ಯ ಆದಷ್ಟು ಕಾನೂನು ರೀತಿಯಲ್ಲಿ ಅದನ್ನು ಪರಿಹರಿಸಿ ನ್ಯಾಯ ಒದಗಿಸಲು ಪ್ರಯತ್ನ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ನಮ್ಮ ಮಾನ್ಯ ಉಪ ಕುಲಪತಿಗಳು ನನಗೆ ಈ ಒಂದು ಸಂದರ್ಭದಲ್ಲಿ ಈ ನಮ್ಮ ಮಡಿವಾಳ ಮಾಚರಿಯವರ ಬಗ್ಗೆ 2 ಮಾತುಗಳನ್ನು ನೀಡಲು ಅವಕಾಶ ಕೊಟ್ಟದಕ್ಕಾಗಿ ಅವರಿಗೂ, ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೂ, ವೇದಿಕೆ ಮುಂಭಾಗದಲ್ಲಿ ಕುಂತಂತ ಎಲ್ಲ ಹಿರಿಯರಿಗೂ ನಾನು ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಇಂದಿನ ಕಾರ್ಯಕ್ರಮಕ್ಕೆ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದಂಥ ಡಾಕ್ಟರ್ ಟಿ.ಡಿ. ರಾಜಣ್ಣ ಅವರೇ, ಮಹಿಳೆಯರೇ, ಮಹಿಳೆಯರೇ ಮತ್ತು ವಿದ್ಯಾರ್ಥಿ ಮಿತ್ರರು ಮತ್ತು ಈ ಕಾರ್ಯಕ್ರಮದ ಸಂಯೋಜಕರಾದಂಥ ಜಂಗೇರವರು, ನಾವು ಈ 2 ತಿಂಗಳಲ್ಲಿ ನಿರಂತರವಾಗಿ ವಿವಿಧ ಶರಣರ ಕುರಿತು ಕಾರ್ಯಕ್ರಮಗಳನ್ನು ಆಯೋಜಿಸ್ಕೊಡ್ತಾರೆ. ಒಂಥರ ಅದು ಕೋ ಇನ್ಸಿಡೆನ್ಸ್. ಒಂದು 2 ತಿಂಗಳಲ್ಲಿ ಎಲ್ಲರಿಗೂ ಮೂರಲೆಸ್ ಮೊನ್ನೆ ತಾನೇ ನಾವು ಅಂಬಿಗರ ಚೌಡಯ್ಯನವರ ದಿನಾಚರಣೆ ಮಾಡಿದ್ವಿ. ಅದಕ್ಕಿಂತ ಮುಂಚೆ ಮಾದಾರ ಚೆನ್ನಯ್ಯನವರ ದಿನಾಚರಣೆ ಮಾಡಿದ್ವಿ. ಬೇರೆ ಬೇರೆ
ದಿನಾಚರಣೆಗಳನ್ನು ಆಚರಿಸಿದ ಸಂದರ್ಭದಲ್ಲಿ ಮತ್ತು ಅತಿಥಿಗಳ ಮಾತುಗಳನ್ನು ಕೇಳಿದಂತಹ ಸಂದರ್ಭದಲ್ಲಿ ಅಧ್ಯಯನ ಅಥವಾ ಓದುವಂಥ ಆಸ್ಪದ ಅಥವಾ ಇರುವಂಥ ಸಾಹಿತ್ಯ ಅಥವಾ ಇರುವಂಥ ಪ್ರಿಂಟೆಡ್ ಫಾರ್ಮ್ ಅಥವಾ ಎಲ್ಲಾದ್ರೂ ಒಂದು ಕಡಿಮೆ ಇದೆಯೋ ಅಥವಾ ನಾವು ಹೆಚ್ಚಿಗೆ ಅದನ್ನು ತೆಗಿತಾ ಇಲ್ಲೋ ಗೊತ್ತಾಗ್ತಾ ಇಲ್ಲ. ಆದರೆ ಕೂಡ ಅಂಥ ಒಂದು ಸಂದರ್ಭದಲ್ಲಿ ನಮಗೆ ಅವರ ಬಗ್ಗೆ ವಿಶೇಷವಾಗಿ ಅಧ್ಯಯನ ಕೈಗೊಂಡು ಅಥವಾ ಕೈಗೊಂಡಂಥವರು ಆಗಮಿಸಿ ಒಳ್ಳೆ ಮಾಹಿತಿಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅವತ್ತಿನಿಂದ ಅವರು ಅವ್ರನ್ನ ಇಟ್ಕೊಂಡು ಇಂದಿನ ಅತಿಥಿಗಳ ಬಗ್ಗೆ ಕೇಳ್ತಾ ಇದ್ದೀನಿ ಸರ್. ತಾವು ಸಾಕಷ್ಟು ಶ್ರಮ ವಹಿಸಿ ತಮ್ಮ ಜ್ಞಾನವನ್ನು ನಮಗೆ ಉಣಬಡಿಸಿದ್ದೀರಿ. ಹೀಗಾಗಿ ನಮಗೆ ಹೆಚ್ಚು ಹೆಚ್ಚಾಗಿ ಇಂಥ ಜಯಂತಿಗಳ ನಿಮಿತ್ತ ಅರಿವು ಆಗ್ತಾ ಇದೆ. ಅದಕ್ಕಾಗಿ ನಾನು ನಮಗೆ ಧನ್ಯವಾದಗಳನ್ನು ವಿಶ್ವವಿದ್ಯಾಲಯದ ಮುಖಾಂತರ ಅರ್ಪಿಸ್ತೇನೆ. ಮತ್ತೆ ಇದು ವಿಶೇಷವಾಗಿ ನಮ್ಮ ಈ ದಿನಾಚರಣೆಗಳು ಮತ್ತು ಕನ್ನಡ ವಿಭಾಗಕ್ಕೆ ಯಾಕೋ ಸೀಮಿತ ಆಗ್ತಾ ಇದೆ. ಬೇರೆ ವಿಭಾಗದವರು ವಿಶ್ವವಿದ್ಯಾಲಯ ಬಿಟ್ಟು ಹೊರಗೆ ಹೋಗ್ತಾ ಇಲ್ಲ ಗಸ್ಟ್ ಕೇಳಲಿಕ್ಕೆ ಅನ್ನುವಂಥದ್ದನ್ನು ಕೂಡ ಒಂದ್ಸರಿ ಇಲ್ಲ ಕರೆದ್ರಂದ್ರೆ ಎಲ್ಲೋ ಹೈದರಾಬಾದು ಬೆಂಗಳೂರು ಅಲ್ಲಿ ಕರೆದಿರ್ತೀವಿ. ನಮ್ಮ ಕೇಂದ್ರೀಯ ವಿಶ್ವವಿದ್ಯಾಲಯ ಕನ್ನಡ ಎರಡು ಸಮಾರಂಭದಲ್ಲಿ ಕೂಡ ಅವರು ಪಾಲ್ಗೊಂಡಿರ್ತಾರೆ. ಮತ್ತು ಲಾಸ್ಟ್ ವೀಕು ನಮ್ಮ ಗೆಸ್ಟ್ ಫ್ಯಾಕಲ್ಟಿ ಮಾಡಿದ ದಿವಸ ಅವತ್ತು ಉಪನ್ಯಾಸಕರು ಕನ್ನಡ ಕೇಂದ್ರೀಯ ವಿಶ್ವವಿದ್ಯಾಲಯದವ್ರನ್ನೇ ಇದ್ದರು. ಸೊ ಅಟ್ಲೀಸ್ಟ್ ಒಂದು ವಿಭಾಗದಲ್ಲಿ ಒಂದು ಅವಿನಾಭಾವವಾದಂಥ ಸಂಬಂಧ ಇದೆ. ಅದು ನನಗೆ ಅತ್ಯಂತವಾದ ಮೆಚ್ಚುಗೆ ಆಗ್ತದೆ. ಇರಬೇಕು ವಿಶ್ವವಿದ್ಯಾಲಯಗಳ ಬಗ್ಗೆ ಒಂದು ಕೋಆರ್ಡಿನೇಷನ್ ಇರಬೇಕು. ಮತ್ತು ನಾವು ಅವರ ಪಾಂಡಿತ್ಯಕ್ಕೆ ನಾವು ಬೆಲೆ ಕೊಡಬೇಕು. ಸೊ ಅದರಿಂದ ಎಕ್ಸ್ಚೇಂಜ್ ಆಗ್ತಾ ಇದೆ ಹೆಚ್ಚಿನ ಮತ್ತು ಈ ಅಧ್ಯಯನಗಳನ್ನು ನಾನು ಅಂಬಿಗರ ಚೌಡಯ್ಯನವರ ದಿನಾಚರಣೆ ದಿವಸ ಹೇಳ್ತೀನಿ, ಪುನರುಚ್ಚರಿಸಲಿಕ್ಕೆ ಹೇಳ್ತಾ ಇರ್ತೇನೆ. ಒಂದು ಕಾಂಪೋಸಿಟ್ ಸಂಕೀರ್ಣವಾದಂಥ ಅಧ್ಯಯನ ಪ್ರಾರಂಭ ಆಗಲಿ ಅನ್ನುವಂಥದ್ದು. ಒಬ್ಬೊಬ್ಬರಿಗೇ ಸೀಮಿತ ಆಗಲಾರ್ದೇ ನಾವು ಮತ್ತೊಂದ್ಸರಿ ಎಲ್ಲ ಪ್ರಾರಂಭ ಮಾಡಿದಾಗ ಅವಾಗ ಮತ್ತೆ ಸಿಗೋ ಸಾಧ್ಯತೆ ಇದೆ. ಈಗಂತಂದ್ರೆ ಈಗ ನಾವು ವೀರಶರಣ ಮಡಿವಾಳ ಮಾಚಿದೇವರ ಬಗ್ಗೆ ಅಷ್ಟೇ ಮಾಡ್ಕೊಂಡು ಹೋದಾಗ ಸಾಹಿತ್ಯ ಜಾಸ್ತಿ ಲಭ್ಯ ಆಗಲಿಲ್ಲ, ವಿದ್ವಾಂಸರು ಲಾಭ ಆಗಲಿಲ್ಲ, ಅಲ್ಲೇ ಏನಾಗ್ತದೆ. ಇನ್ನೊಂದೇನು ಅಧ್ಯಯನ ಹೋಗುವಾಗ ಸಿಗುವಂತ ಸಾಧ್ಯತೆ ಇರ್ತದೆ, ಅದರಲ್ಲಿ ಹುಡುಕಿರುವಂತ ಸಾಧ್ಯತೆ ಇರ್ತದೆ, ಅಥವಾ ಅಲ್ಲಿ ಕ್ಲೂ ಸಿಗುವಂತ ಸಾಧ್ಯತೆ ಇರ್ತದೆ ಅನ್ನುವಂಥದ್ದು. ಹೀಗಾಗಿ ಸ್ವಲ್ಪ ಇನ್ನೂ ಜಾಸ್ತಿ ಉಪನ್ಯಾಸವಾಗಿ ಇದು ಶರಣರ ಅಧ್ಯಯನ ಪೀಠಗಳು ಯಾವ ಶರಣರಿಗೆ ನಾವು ಸೀಮಿತ ಅಂತ ಅದ್ರದ್ದು ಟೈಟಲ್ ಈಗ ಅದನ್ನು ಹಿಡ್ಕೊಂಡು ಅಥವಾ ಅದನ್ನು ಒಳಗೊಂಡೇ ಹೆಚ್ಚಿನ ಅಧ್ಯಯನ ಬೇರೆ ಎಲ್ಲ ಶರಣರ ಜೊತೆ ಕೂಡಿ ಆಗಲಿ ಅನ್ನುವಂಥದ್ದು ಈ ವಿಶ್ವವಿದ್ಯಾಲಯದ ಆಶಯ. ಮತ್ತು ಶರಣರಲ್ಲಿ ಅತ್ಯಂತ ಹಿರಿಯರಾದವರು ಮತ್ತೆ ಇಲ್ಲಿ ದೇವರಿಬ್ಬರಿಗೆ ಬಂದು ಹುಟ್ಟಿದವರು ಅಂತ ಹೇಳಿದ್ರು. ಮತ್ತು ನಮ್ಮ ಕೆಲವೊಂದು ಸಾರಿ ಅತಿಥಿಗಳು ಒಬ್ಬರೇ ಮಾತಾಡ್ತಾರೆ. ಇವತ್ತು ನಾವು ಮಲ್ಲಣ್ಣ ಸರ್ ಅಂತೀವಿ, ಸರ್ ನೀವು ಒಂದು ಮಾತು ಮಾತಾಡ್ರಿ ನಮಗೆ ಹೇಳಿ. ಬಹಳವಾದಂಥ ಕೊಟ್ಟಂಥ ಒಂದು ನಮ್ಮ ವಿನಂತಿಗೆ ಅವರು ಸ್ಪಂದಿಸಿ ಒಂದು 4-5 ನಿಮಿಷ ಮಾತಾಡಿದ್ರು ಕೂಡ ಎಲ್ಲ ಮಾತು ಅತ್ಯಂತ ಮುತ್ತಿನಂತಾಗಿತ್ತು. ಆಮೇಲೆ ಶರಣರ ಬಗ್ಗೆ ಹೇಳಿದಂತಾಗಿತ್ತು. ಅದರಲ್ಲಿ ಅವರು ಹುಟ್ಟಿನ 1120 ಹಿಡ್ಕೊಂಡು 1130ವರೆಗೆ ಹುಟ್ಟಿರಬೇಕು. ಮತ್ತೆ ಅನುಭವ ಮಂಟಪದಲ್ಲಿ ಅವರು ಬಸವಣ್ಣವ್ರದ ಅವಾಗಲೇ ಪ್ರಸನ್ನ ಆಗ್ತಿತ್ತು, ಅದು ಪ್ರೇರಿತರಾಗಿ ಸ್ವತಃ ಹೋಗಿ ಕೂತ್ಕೊಂಡ್ರು. ಆಮೇಲೆ 2 ಶರಣರು 70 ಶರಣರು ಇದ್ರು ಅನ್ನುವಂಥದ್ದನ್ನ ಕೆಲವೊಂದು ಮಾತು ಕೇಳ್ಕೊಂತ ಅವರು ಎಲ್ಲಿಗೆ ಜೋಡಿಸಿದ್ರು ಅನ್ನುವಂಥದ್ದು ಮಾತ್ರ ಬಹಳ ಅತ್ಯಂತ ಅಂದ ಶರಣರು. ತದನಂತರ ದಾಸರು ನಿನ್ನೆ ಮಾತಾಡಿದವರು ಭಕ್ತಿ ಪಂಥನ ಸೇರಿಸಿದ್ರು, ಅದಕ್ಕೆ ನಾನು ಮತ್ತೆ ಸೇರಿಸ್ತಾ ಇದ್ದೀನಿ. ಮತ್ತು ಕೊನೆಗೆ ಅಂಬೇಡ್ಕರ್ ಅವರು, ಆಮೇಲೆ ಮತ್ತೆ ವಿದ್ವಾಂಸರು ಮಾತಾಡ್ತಾರೆ, ಅವರು ಬುದ್ಧರಿಂದ ಪ್ರಾರಂಭ ಮಾಡ್ತಾರೆ, ಬುದ್ಧ ಬಸವ ಅಂಬೇಡ್ಕರ್ ಅನ್ನುವಂಥದ್ದು. ಸೊ ಯಾವಾಗಿನ ಕಾಲದಿಂದ ಅನಾದಿ ಕಾಲದಿಂದ ಆಚಾರ ವಿಚಾರಗಳಲ್ಲಿ ನಿಜ ಜೀವನದಲ್ಲಿ ಏರುಪೇರಿದ್ದಾವೆ ನಮ್ಮ ಭಾರತ ವರ್ಷದಲ್ಲಿ. ಅದನ್ನ ಸರಿಪಡಿಸಲಿಕ್ಕೆ ಇಂಥ ಅವತಾರ ಪುರುಷರು ಬರ್ತಾ ಇದ್ದಾರೆ. ನಾನು ಅವತಾರ ಪುರುಷರು ಅಂತಾನೆ ಕರೀಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲಿವರೆಗೆ ಪ್ರಸ್ತುತ ದಿನಮಾನದಲ್ಲಿ ಕೊನೆಯ ಅವತಾರ ಅಂಬೇಡ್ಕರ್ ಅವರು ಅನ್ಬೋದು. ಹಿಡ್ಕೊಂಡು ಅವರ ಬೋಧನೆಗಳು ಅವತ್ತು ಯಾರ್ಯಾರಿಗೆ ಅನುಭವಗಳಾಗಿದ್ದಾವೆ, ಬೋಧನೆ ಮಾಡಕ್ಕೆ ಸಾಧ್ಯ ಇದೆ, ಅವರೆಲ್ಲ ಬೋಧನೆ ಮಾಡಿದ್ದಾರೆ. ಆದರೆ ಅವರ ಅನುಸರಣೆ ಬಹಳ ಕಡಿಮೆ ಆಗ್ತದೆ. ಸೊ ಇದು ಮಾತ್ರ ದುಡ್ಡೆ. ನಿನ್ನೆ ನಾವು ಸ್ವಾಮಿ ವಿವೇಕಾನಂದ ಬಗ್ಗೆ ಕೂಡ ಅದೇ ಹೇಳಿದೆ.
ನಮ್ಮಲ್ಲಿ ಏನೆಲ್ಲ ಕೊಡುಗೆ, ಏನೆಲ್ಲ ಸಂಪತ್ತು ಇದೆ ಅಂದ್ರೆ ಬುದ್ಧಿಮತ್ತೆ ಸಂಪತ್ತು, ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಸಾಕಷ್ಟಿದೆ. ಐಕ್ಯರ್ ಅಂತ ರೆಫರ್ ಮಾಡ್ಬೇಕು ಅಂತ ನಾವೇ ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ. ನಾವೇ ನಿರ್ಲಕ್ಷ್ಯ ಮಾಡಿಕೊಂಡು ಬೇರೆ ಬೇರೆ ಏನೋ ರೆಫರ್ ಮಾಡ್ಕೊಂಡು ಅದು ಅತ್ಯಂತ ದುರ್ದೈವ. ಸೊ ಅದಕ್ಕೆ ಅಂದು ಬಿಜ್ಜಳ ಕೊಲೆ ಆಗಿದೆ, ಅಂದು ಬಿಜ್ಜಳ ಕೊಲೆ ಆಗಿದೆ. ಶರಣರು ಇವರೆಲ್ಲ ಶರಣರ ಮೇಲೆ ದಬ್ಬಾಳಿಕೆಗಳಾಗಿದ್ದೇವೆ. ಅವರ ಸಂಸ್ಕೃತಿ ಮತ್ತು ಅವರ ಬೋಧನೆ ಮೇಲೆ ಹಲ್ಲೆ ಆಗಿದೆ. ಯಾರು ಸಮಾನತೆಯನ್ನು ಬೋಧಿಸ್ತಾರೆ, ಯಾರು ಸಮಾಜದ ವೈರುಧ್ಯಗಳನ್ನು ಎತ್ತಿ ತೋರಿಸ್ತಾರೆ, ಅವರಿಗೆ ಜೀವನ ಭಯ ಕಾಡಿದೆ, ಕೊಲೆ ಆಗಿದೆ. ಬಸವಣ್ಣವರನ್ನೇ ಐಕ್ಯ ಆಗಿ ಹೋಗಿದ್ದಾರೆ. ಅಲ್ಟಿಮೇಟ್ಲಿ ಇವತ್ತು ಯಾರು ಕೊಲೆ ಮಾಡಿದ್ದಾರೆ? ಇವನ್ನೆಲ್ಲ ನಿರ್ಲಕ್ಷಿಸಿ ನಾವು ಆತ್ಮಹತ್ಯೆ ಮಾಡ್ಕೊಂಡಿದ್ದೀವಿ. ನಮ್ಗೆ ಯಾರು ಕೊಲೆನೇ ಮಾಡಿ ನಾವು ಇವನ್ನ ಫಾಲೋ ಮಾಡಕತ್ತಿಲ್ಲ ಅಂತಂದ್ರೆ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋದು. ನಮ್ಮಲ್ಲಿ ಆತ್ಮನೇ ಇಲ್ಲ, ನಾವು ಹತ್ಯೆ ಆಗಿದೆ ಅಂದ್ರೆ ನಾವು ಜೀವ ಅಂತ ಹೇಗೆ ಅನಿಸ್ಕೊತೇವೆ? ಸೊ ಯಾವಾಗ ನಾವು ವಚನಕಾರರಿಗೆ, ಯಾವಾಗ ನಾವು ದಾಸರಿಗೆ, ಯಾವಾಗ ನಾವು ಬುದ್ಧ, ಬಸವ, ಅಂಬೇಡ್ಕರ್ ಅವರ ಹೇಳಿಕೆಗಳನ್ನು ನಾವು ಬೇರೆ ಯಾರು ಹೇಳಬೇಕಿಲ್ಲ, ಅವೈಲೇಬಲ್ ಇಲ್ಲ. ನಮ್ಗೆ ಎಷ್ಟು ಸಾಧ್ಯತೆ ಅಷ್ಟವನ್ನ ಅನುಸರಣೆ ಮಾಡಿಕೊಂಡು, ಎಷ್ಟು ಸಾಧ್ಯತೆ ಅಷ್ಟು ಫಾಲೋ ಮಾಡಿ, ರೆಸ್ಪೆಕ್ಟ್ ಮಾಡಿ, ಅವುಗಳನ್ನ ಗೌರವಿಸಿ ಬದುಕೋದು ಕಲಿತರೆ ನಮ್ಮಂತ ಪ್ರಬುದ್ಧ ದೇಶ ಬೇರೆ ಯಾವ್ದಾಗಕ್ಕೆ ಸಾಧ್ಯ ಇಲ್ಲ. ಪ್ರಪಂಚದಲ್ಲಿ ಅತ್ಯಂತ ಪ್ರಬುದ್ಧ ದೇಶ ಆಗಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ನಾವು ಏನೇನೋ ವಿಚಾರಧಾರೆಗಳನ್ನ ಅತ್ಯಂತವಾಗಿ ಇವತ್ತು ಟುಡೇ ಇಂಡಿಯಾ ಇನ್ ಕ್ರಾಸ್ ರೋಡ್ಸ್, ವೇರ್ ವಿ ಹ್ಯಾವ್ ಟು ಗೋ. ಒಂದೊಂದರ ರಥ ತಂದ್ರೆ ಎತ್ತಬೇಕಂತ ಹೇಳ್ತಾ ಇದ್ದಾರೆ. ಯಾರ ಫೋರ್ಸ್ ಜಾಸ್ತಿ ಆಗೈತಿ ಆ ಕಡೆ ಕೈ ಬಿಟ್ಟಿರ್ತಾರೆ, ಆ ಕಡೆ ಹೋಗಿ ಅದೇ ನಿಜವಾದ ದೇವಸ್ಥಾನ ಆಗಿದೆ. ಅದು ಆಗಬಾರ್ದು. ನಿಜವಾದ ವ್ಯಕ್ತಿಗಳು ನಾವು ನಿನ್ನೆ ನಾನು ಬೇರೆ ಅಂತ ಹೇಳಿದೆ, ಬಾಟಮ್ ಅಪ್ ಆಗಬೇಕು. ನಾವು ಸುಧಾರಿಸಬೇಕು, ಸರ್ಕಾರ ನಮ್ಮನ್ನು ಕೇಳ್ಕೊಂಡಿರ್ಬೇಕು. ಅವ್ರಿಗೆ ಅಥವಾ ಅವ್ರಿಗೆ ಬುದ್ಧಿವಂತ ಅನ್ನಿಸ್ಕೊಂಡವ್ರಿಗೆ, ಮತ್ತೊಬ್ಬರಿಗೆ ಯಾರ್ಯಾರಿಗೂ ಮ್ಯಾಲ್ ಕುತ್ಕೊಂಡು ಹೇಳ್ತಾರೆ, ಡಿಕ್ಟೇಟ್ ಏನ್ ಮಾಡ್ತಾರೆ, ಅದನ್ನ ನಾವು ಅನಿವಾರ್ಯವಾಗಿ ಫಾಲೋ ಆಗೋದು. ಅದಕ್ಕೆ ನೈಜ ಶಕ್ತಿ ನಾವಾಗೆ ಕೊಟ್ಟಾಗ ಮಾತ್ರ ಇವ್ರಿಗೆಲ್ಲರಿಗೂ ನಾವು ಗೌರವ ಕೊಟ್ಟಂಗ ಆಗ್ತದೆ ಅನ್ನುವಂಥದ್ದನ್ನ. ಮತ್ತೆ ಈ ಹಿರಿಯ ಶರಣರು ಹೇಳಿದ ಒಂದು ಅರಿತು ಆಚರಿಸಬಲ್ಲವನೇ ಶರಣ ಅಂತ ಹೇಳಿ ನಾವು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಅರಿಬೇಕು, ಫಸ್ಟ್ ಅರಿವೇ ಗುರು ಅನ್ನುವಂಥದ್ದನ್ನ ಸರ್ವಜ್ಞರು ಬೇರೆ ಅರ್ಥ ಹೇಳಿದ್ರು. ತಿಳ್ಕೊಳ್ಳೇ ಇಲ್ಲ ನಾವ್ ಏನ್ ಮಾಡಕ್ ಸಾಧ್ಯ. ಸೊ ನೀವು ಯಾವಾಗ ತಿಳ್ಕೊತೀರೋ ಅವಾಗ ಬುದ್ಧಿವಂತರಾಗ್ತೀರಿ. ತಿಳ್ಕೊಂಡು ಮಾಡೋದನ್ನೇ ಕಷ್ಟ ಅಲ್ಲ. ಸೊ ಇವನ್ನ ತಿಳ್ಕೊಂಡು ಮಾಡ್ಲಿಕ್ಕೆ ನಾವು ಪ್ರತಿದಿನದಲ್ಲಿ ಆಚರಣೆಗೆ ತರಬೇಕು ಅಂತ ಅವತ್ತನೇ ಅವರು ಹೇಳಿದ್ದಾರೆ. ತದನಂತರ ಒಂದು ದೃಷ್ಟಾಂತವನ್ನ ಹೇಳುವಾಗ ನಮ್ಮ ರಾಜಣ್ಣ ಸರ್ ಹೇಳಿದರು. ಅವರು ನಡೆದು ಹೋಗುವಾಗ ನದಿ ದಾರಿ ಬಿತ್ತು ಅಂತೇಳಿ ನನಗೂ ಫ್ಲಾಶ್ ಆಯ್ತು. ಕ್ಯಾಲೆಂಡರ್ನಲ್ಲಿ ವಾಸುದೇವರ ಕೃಷ್ಣ ಇಟ್ಕೊಂಡು ಹೋಗ್ತಾ ಇತ್ತು, ನದಿ ಡಿವೈಡ್ ಆಗ್ತಿತ್ತು ಅಂತೇಳಿ. ಕಲ್ಪನೆ ಇರ್ಬೋದು, ಮತ್ತೊಂದಿನ ಇರ್ಬೋದು. ಆದರೆ ನದಿಯತ್ತ ಪ್ರಕೃತಿ, ನೀರು ಗಾಳಿ ಮತ್ತು ಬೆಂಕಿ ಶಕ್ತಿ, ಪ್ರಾಕೃತಿಕ ಶಕ್ತಿ. ನೀರು ಒಂದು ಶಕ್ತಿ ಮತ್ತು ನಾವು ಗಂಗಾ ಮಾತೆ ಅಂತ ಹೇಳಿ, ಗಂಗಾ ಮಾತೆ ಬೆಲೆ ಕೊಡ್ತದೆ. ನಮಗೇನಾಗಿದೆ, ಗಂಗಾ ಮಾತೆ ಶರಣರಿಗೆ ಬೆಲೆ ಕೊಡ್ತಾರೆ. ಒಂದು ಶಕ್ತಿ, ನೀವು ಬೇರೆ ಎಲ್ಲ ಬಿಡಿ, ಅದು ನೀರಂತಾನೆ ಹೇಳಿ, ಪ್ರಕೃತಿ ಅಂತ ಹೇಳಿ, ಒಂದು ಪ್ರಕೃತಿಯ ಶಕ್ತಿ ಒಂದು ವ್ಯಕ್ತಿಗೆ ಬೆಲೆ ಕೊಡ್ತದೆ ಅಂದಾಗ ಅದನ್ನ ತನಗಿಂತ ಹೆಚ್ಚಿನ ಸ್ಥಾನದಲ್ಲಿ ಇಟ್ಟು ಪ್ರಕೃತಿ ಗೌರವಿಸಿದೆ ಆ ಶರಣರನ್ನು. ನಮಗೇನು ಪ್ರಾಬ್ಲಮ್ ಗೌರವಿಸಲಿಕ್ಕೆ ನನಗರ್ಥ. ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ, ನಾವು ಯಾರು ಏನು ಹೇಳಬೇಕಾಗಿಲ್ಲ ಇದ್ರ ಬಗ್ಗೆ. ನಾವು ಹೆಚ್ಚಿನ ಗಮನ ಕೊಟ್ಟು ಇದ್ರ ಬಗ್ಗೆ ಪ್ರತಿದಿನ ಆಸ್ವಾದಿಸಬೇಕಂತ ಹೇಳಿ ಇವರೆಲ್ಲರನ್ನ ನಾವು ಚೌಡಯ್ಯ, ಚೆನ್ನಯ್ಯ, ಹೇಳ್ತಾರೆ ಮಾಚಿದೇವ, ಮಾಚಿಸಂತ, ಅಯ್ಯ ಅನ್ನೋದೇ ದೊಡ್ಡದೆಲ್ಲಕ್ಕಿಂತ ಸರ್. ಅಯ್ಯ ಅನ್ನೋದೇ ಎಲ್ಲಕ್ಕಿಂತ. ಹೀಗಾಗಿ ಎಲ್ಲರಿಗೂ ಅಯ್ಯ 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 ಅಂತೇಳಿ ಕರೆದು ಅಯ್ಯ ಅನ್ನೋದಕ್ಕಿಂತ ಶ್ರೇಷ್ಠ ಇದಿಲ್ಲ. ತಂದೆ ಸ್ಥಾನ ಕೊಟ್ಟಿದ್ದಾರೆ, ಅದೊಂದು ಉತ್ತಮವಾದಂಥ ಪರಿಕಲ್ಪನೆ. ಈಗ ಕೃಷ್ಣನ ಹೊತ್ತುಕೊಂಡು ಹೋಗುವಾಗ ನದಿ ಡಿವೈಡ್ ಆಗಿದೆ. ಕೃಷ್ಣ ವಿಷ್ಣುವಿನ ಅವತಾರ ಮತ್ತೆ ಮಾತಿದೇವ ನಡೆಯುವಾಗನೂ ಆಗ್ತದೆ ಅಂತಂದ್ರೆ, ನದಿ ಪ್ರಕೃತಿ ಅಷ್ಟೊಂದು ಬೆಲೆ ಕೊಡ್ತದೆ, ಗೌರವ ಕೊಟ್ಟಿದೆ, ಆ ಪ್ರಕೃತಿಗೆ ಜ್ಞಾನ ಆಗಿದೆ, ಪ್ರಕೃತಿ ಅರಿವಿನಲ್ಲಿದೆ. ಬಹುಶಃ ಇದು ಕೂಡ ಒಂದು, ಯಾಕಂದ್ರೆ ಅವತಾರಗಳು ಈ ದಶಾವತಾರ ಅಂತ ಹೇಳ್ತಾರೆ. ಅವತಾರಗಳು ಯಾವಾಗೆಲ್ಲ ಬಂದವೆ, ಭೂಮಿ ಮೇಲೆ ಯಾವಾಗ ಕಷ್ಟ ಆಗಿದೆ, ಜನಸಾಮಾನ್ಯರಿಗೆ ದುಃಖ ಆಗಿದೆ, ದುರಾಡಳಿತ ನಡೆದಿದೆ, ಜನಸಾಮಾನ್ಯರ ಬದುಕು ಕಷ್ಟ ಆಗಿದೆ, ಬಡವರನ್ನ ನಿರ್ಗತಿಕರನ್ನ ಕಾಪಾಡಲಿಕ್ಕೆ ಮಾತ್ರ ದಶಾವತಾರ ಉತ್ಪನ್ನ ಆಗಿದೆ. ಯಾವಾಗ ನೋಡಿ, ಪ್ರತಿ ದಶಾವತಾರನೂ ಕೂಡ ದುಷ್ಟರ ಸಂಹಾರ ಆಗಿದೆ.
ಸೊ ಹೀಗಾಗಿ ಕೂಡ ಅಂದಿನ ದಿನಕ್ಕೆ ಒಂದು ದಾರಿ ಮಾಡಿಕೊಟ್ಟು ಇವರನ್ನ ವಿಷ್ಣುವಿನ ಅವತಾರ ಅಂತ ಹೇಳಿ ನದಿ ಗೌರವಿಸ್ತು ಅನ್ನುವಂಥದ್ದು ನನ್ನ ಭಾವನೆ. ಹೀಗಾಗಿ ಪ್ರಕೃತಿನೇ ಅಷ್ಟೊಂದು ಬೆಲೆ ಶರಣರಿಗೆ ಕೊಟ್ಟಿದೆ. ಅದರಲ್ಲಿ ವಿಶೇಷವಾಗಿ ವೀರಶರಣ ಮಡಿವಾಳ ಮಾಚಿದೇವರಿಗೆ ಕೊಟ್ಟಿದೆ. ತದನಂತರ ಅವರು ವೀರಭದ್ರನ ಅವತಾರ ಅಂತ ಹೇಳಿದರು. ನಿಜವಾಗ್ಲೂ ಅವರ ಕೆಲವೊಂದು ನಡೆ ನುಡಿಗಳು ನೋಡಿದ್ರೆ ವೀರಭದ್ರ ಅವತಾರ ಅನಿಸ್ತದೆ, ಅಥವಾ ಕರ್ಣಕಠೋರವಾದಂತಹ ಅವತಾರಗಳು, ಆಚರಣೆಗಳು ವೀರಭದ್ರನ ಅವತಾರ. ವೀರಭದ್ರ ಕೂಡ ಸ್ವತಃ ಶಿವನ ಅವತಾರ. ವೀರಭದ್ರನು ಕೂಡ ಸ್ವತಃ ಶಿವನ ಅವತಾರ. ಮತ್ತೆ ಕೆಲವೊಂದು ನಮ್ಮ ಮದುವೆ ಸಮಾರಂಭಗಳಲ್ಲಿ ಆಚಾರ ವಿಚಾರಗಳು ನೋಡ್ಬೇಕಂತಂದ್ರೆ ಹಿಂದಿನ ದಿನ ಮದುವೆ ಹಿಂದಿನ ಗುಗ್ಗಳ ಮಾಡ್ತಾರೆ, ಗುಗ್ಗಳ ಕಾರ್ಯಕ್ರಮ ಮಾಡ್ತಾರೆ. ಅದು ಮಾಡುವಾಗ ನೋಡ್ಬೇಕು, ಗಂಡ್ಮಕ್ಳು ಹೆಣ್ಮಕ್ಳು ಆ ಮನೆಯವರು ಬೇಡ್ಕೋತಾರೆ, ನಾನು ಗುಗ್ಗಳ ಬರ್ತೀನಿ ಅಂತೇಳಿ. ಅದನ್ನ ಯಾರು ಮಾಡ್ಕೋತಾರೆ, ಅವರು ಗುಗ್ಗಳ ಬರ್ತಾರೆ. ಇಲ್ಲಿ ಒಂದು ಇದನ್ನ ಕದಿರಿನಂತ ಅದು ಚುಂಚುಕೋತಾರೆ, ಕೆಲವೊಬ್ಬರು ತುಟಿಗೆ ಚುಂಚುಕೋತಾರೆ, ಆಮೇಲೆ ಕುಸುರು ಹಿಡಿದಿರ್ತಾರೆ ಕೈಯಾಗಿ ಲಿಂಗಿ ಅಂತ. ಭಯಂಕರವಾದಂತ ಅವತಾರವನ್ನ ತೋರಿಸ್ತಾರೆ. ವೀರಭದ್ರನ ಅವತಾರ ಅಂದ್ರೆ ಏನದು ಅಂತಂದ್ರೆ ದೇವರಿದಾನೆ ಎಚ್ಚರಿದೆ ಅಂತ ಹೇಳಿದಂಗೆ, ದೇವರಿದಾನೆ ಎಚ್ಚರಿದೆ ಅಂತ. ಅದನ್ನ ಇನ್ನೊಂದು ರೂಪದಲ್ಲಿ ಕಾಂತಾರವನ್ನು ಹೇಳಿದ್ದಾರೆ. ನಾವು ನಿಮ್ಗೆ ಏನಾದ್ರೂ ಭಯ ಹುಟ್ಟಿದಾಗ ಅಷ್ಟೇ ನಾವು ನಂಬ್ತೀವಿ, ಸುಮ್ಮನೆ ನಾವು ಪಾಠ ಮಾಡಿ ಹೇಳಿದ್ರೆ ಯಾರು ನಂಬಲ್ಲ. ಅದೊಂಥರ ಅದರಲ್ಲಿ ಪಿನಲ್ ಕೋಡ್ಸ್ ಹೇಳಿದಾಗ. ಸೊ ಆ ಅವತಾರ ಮತ್ತೆ ಆ ಎಲ್ಲ ಕಠೋರತೆಗಳನ್ನ ತಮ್ಮ ವಚನಗಳಲ್ಲಿ ಹೇಳಿಕೊಂಡು ಬಹುಶಃ ಶಿವನ ಸ್ವರೂಪಿ ಆಗಿದ್ರು ಅಂತ ನಮಗೂ ಕೂಡ ಅನಿಸ್ತಾ ಇದೆ. ನಾವು ವಿಶ್ವವಿದ್ಯಾಲಯದಿಂದ ಯಾವಾಗ ಸಾಧ್ಯ ಇದೆ ಸ್ಮಾಲ್ ಡೆಸರ್ಟೇಷನ್ಸ್ PG ಹುಡುಗರಿಗೆ ಮತ್ತೊಂದು ಮಾಡುವಾಗ ಅಧ್ಯಯನ ವಿಭಾಗದಲ್ಲಿ ಸಾಧ್ಯ ಇದೆ. ಯಾರ್ಯಾರ ಕುರಿತು ಅಧ್ಯಯನ ಜಾಸ್ತಿ ಆಗಿಲ್ಲ ಅವ್ರಿಗೆ ನಾವು ಹೆಚ್ಚಿಗೆ ಒಂದು ಅಸೈನ್ಮೆಂಟ್ ಅಂತೀವಿ ಏನಂತೀವಿ ಅದ್ರ ಮುಖಾಂತರ ಹೆಚ್ಚಿಗೆ ಬರಲಿ ಅನ್ನುವಂಥದ್ದನ್ನ. ಮತ್ತು ಅವೇ ನಾಳೆ ರೆಫರ್ ಆಗ್ತವೆ, ಅದನ್ನೇ ಸಣ್ಣ ಸಣ್ಣ ಪುಸ್ತಕಗಳಲ್ಲಿ ಬರ್ತವೆ, ಸಣ್ಣ ಸಣ್ಣ ಕಥೆಗಳಲ್ಲಿ ದೃಷ್ಟಾಂತಗಳಲ್ಲಿ ಬರ್ತವೆ. ಹಾಗಾಗಿ ವಿಶ್ವವಿದ್ಯಾಲಯದ ನಮ್ಮಲ್ಲಿ ಆಗುವಂತಹ ಅಧ್ಯಯನ ಕೂಡ ಹೊರಗೆ ಹೋಗ್ತದೆ. ಮತ್ತು ನಾವು ಈ ಪುಣ್ಯ ಭೂಮಿಯಲ್ಲಿದ್ದೀವಿ, ನಮ್ಮನ್ನು ಬಿಟ್ಟು ಬೇರೆ ಯಾರು ಮಾಡ್ತಿಲ್ಲ. ನಮ್ಮನ್ನು ಬಿಟ್ಟು ಬೇರೆಯವರು ಮಾಡ್ಬೋದು, ಮಾಡಬಾರ್ದು ಅಂತೇನಲ್ಲ. ಬಟ್ ನಾವು ನಮ್ದು ಮೊದಲ ಹೊಣೆಗಾರಿಕೆ ಆಗಬೇಕು. ನಾವು ಎಲ್ಲೆಲ್ಲಿ ಇದುವರೆಗೆ ಮಾಡಲಿಕ್ಕೆ ಅಧ್ಯಯನ ಮಾಡಲಿಕ್ಕೆ ಯಾವ್ಯಾವ ಶರಣರಿಗೆ ಅಧ್ಯಯನ ಕಡಿಮೆ ಆಗಿದೆಯೋ ಅವನ್ನೆಲ್ಲ ಮತ್ತೊಂದ್ಸರಿ ಗಮನಿಸಿಕೊಂಡು ಆ ಅಧ್ಯಯನಗಳತ್ತ ಗಮನ ಹರಿಯಲಿ. ಮತ್ತು ಎಲ್ಲ ಶರಣರ ಆಶೀರ್ವಾದ ಈ ವಿಶ್ವವಿದ್ಯಾಲಯದ ಮೇಲೆ ಇರಲಿ, ಆಮೇಲೆ ವಿದ್ಯಾರ್ಥಿಗಳ ಮೇಲೆ ಇರಲಿ, ಅವರ ಭವಿಷ್ಯವು ಉಜ್ವಲ ಆಗಲಿ ಅಂತ ನಾನು ಆಶಿಸಿ ನನಗೆ ಮಾಚಿದೇವರ ಜಯಂತ್ಯೋತ್ಸವ ಸಮಾರಂಭಕ್ಕೆ ಕಡಗಂಚಿಯ ಕೇಂದ್ರೀಯ ವಿಶ್ವವಿದ್ಯಾಲಯದಿಂದ ಆಗಮಿಸಿ ವಿಶೇಷ ಉಪನ್ಯಾಸವನ್ನು ನೀಡಿರುವಂತಹ ಡಾಕ್ಟರ್ PD ರಾಜಣ್ಣ ಸರ್ ಅವರಿಗೆ ಸಮಾರಂಭದ ವತಿಯಿಂದ ಧನ್ಯವಾದಗಳನ್ನು ಹೇಳುತ್ತೇವೆ. ಹಾಗೆ ಸಮಾರಂಭದ ಅಧ್ಯಕ್ಷತೆ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶಶಿಕಾಂತ್ ಟಿಕೇತ್ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನು ನೀಡುತ್ತೇವೆ. ಮುಖ್ಯ ಅತಿಥಿಗಳು ಹಾಗೂ ಗುಲ್ಬರ್ಗ ವಿಶ್ವವಿದ್ಯಾಲಯದ ಗೌರವಾನ್ವಿತ ಸಿಂಡಿಕೇಟ್ ಸದಸ್ಯರಾದ ಶ್ರೀ ಮಲ್ಲಣ್ಣ ಮಡಿವಾಳ ಸರ್ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಇದೇ ಹಿರಿಯ ಪರಿಷತ್ ಸದಸ್ಯರಾದ ಪ್ರೊಫೆಸರ್ ದಶರಥ್ ನಾಯ್ಕ್ ಸರ್ ಅವರಿಗೂ ಕೂಡ ಈ ಸಮಾರಂಭದ ವತಿಯಿಂದ ಧನ್ಯವಾದಗಳು. ಸರ್ ಅವರಿಗೆ ಹಾಗೂ ಗುಲ್ಬರ್ಗ ವಿಶ್ವವಿದ್ಯಾಲಯದ ಮಾನ್ಯ ಕುಲಸಚಿವರಾದ ಪ್ರೊಫೆಸರ್ ಸರ್ ಅವರಿಗೆ, ಹಾಗೆ ಈ ಕಾರ್ಯಕ್ರಮದ ಸಂಯೋಜಕರಾದ ಡಾಕ್ಟರ್ HS ಡೆಂಗೆ ಸರ್ ಅವರಿಗೆ, ಅನುಪಸ್ಥಿತಿಯಲ್ಲಿ ಶ್ರೀಮತಿ ದಯಾನಿಕಾ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೇವೆ. ಹಾಗೆ ಈ ಸಮಾರಂಭಕ್ಕೆ ಆಗಮಿಸಿರುವಂಥ ಗುಲ್ಬರ್ಗ ವಿಶ್ವವಿದ್ಯಾಲಯದ ಎಲ್ಲ ನಿಕಾಯಗಳ ಡೀನರ್ಗಳಿಗೂ, ಎಲ್ಲ ವಿಭಾಗಗಳ ಮುಖ್ಯಸ್ಥರಿಗೂ, ಎಲ್ಲ ಅಧ್ಯಯನ ಪೀಠಗಳ ನಿರ್ದೇಶಕರಿಗೂ ಹಾಗೂ ಎಲ್ಲ ಬೋಧಕೇತರ ಸಿಬ್ಬಂದಿಯವರಿಗೂ, ಅತಿಥಿ ಉಪನ್ಯಾಸಕ ಬಂಧುಗಳಿಗೂ ಹಾಗೂ ಸಂಶೋಧನಾ ವಿದ್ಯಾರ್ಥಿಗಳಿಗೂ, ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೂ ಹಾಗೂ ಈ ಸಮಾರಂಭಕ್ಕೆ ಆಗಮಿಸಿರುವಂತಹ ಎಲ್ಲ ಮಾಧ್ಯಮದ ಬಂಧುಗಳಿಗೂ ಹಾಗೂ ಛಾಯಾಗ್ರಾಹಕರಿಗೂ, ಸಂಗೀತ ವಿಭಾಗದವರಿಗೂ, ಹಾಗೆ ಈ ಸಮಾರಂಭಕ್ಕೆ ಹೊರಗಿನಿಂದ ಆಗಮಿಸಿರುವಂತಹ ಎಲ್ಲ ಅತಿಥಿ ಗಣ್ಯರಿಗೆ ಮತ್ತು ಬಂಧುಗಳಿಗೆ ಈ ಕಾರ್ಯಕ್ರಮದಿಂದ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸಿದ ಕಾರ್ಯಕ್ರಮವನ್ನು